ಹೇಳಿದರು. ನೋಡಮ್ಮ, ನೀನು ಸೂಳೆ ಅಂತೆ, ನಾನು ಸೂಳೆ ಮಗನಂತೆ. ಅದಕ್ಕೆ ನನಗೆ ಬೈದರು. ನನ್ನ ತಾಯಿ ಸೂಳೆ ಅಲ್ಲ, ಇವಳೇ ಸೂಳೆ. ಮಾನವರಾಗಿ ಹುಟ್ಟಿ ಹಗಲು ರಾತ್ರಿ ಅನ್ನದೆ ನಾನಿಂದ ಕೀಳಾಗಿ ನಮ್ಮಂತ ಮಕ್ಕಳ ಮೇಲೆ ಸರಳ ಓಡಿಸ್ತಾರಲ್ಲ, ಇಂಥವರಿಗೆ ಸೂಳೆ ಅನ್ನದೆ ಮತ್ತೆ ಅನ್ನಬೇಕು. ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಿನಗೆ ಯಾಕೆ ಬೇಕು? ಇನ್ನೊಂದು ಸಲ ಹಿರಿಯ ನೀರು ಮಾತಾಡ್ತೇನೋ, ಮೊದಲು ತಪ್ಪಾಯ್ತು ಅಂದ್ರೆ ನಿಮ್ಮ ಚಿಕ್ಕಮ್ಮನ ಕಾಲು ಹಿಡಿದು ಚಿಮಿಟಿ. ಅರಿಯೇ ಮಾತಾಡಿದ ಈ ನನ್ನ ಮರಣ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಕ್ಷಮೆ? ನಾನೆಲ್ಲ ಚೆನ್ನಾಗಿ ಗೊತ್ತುಕಣೆ. ಈ ರೀತಿ ಮಾತಾಡುವಂತ ನೀನೇ ಹೇಳ್ಕೊಂಡು ಹಿಂಗ್ ಮನೆ ಕ್ಷಮಿಸಿರೋದು ಅರ್ಥ ಮಾಡ್ತಾ ಇದೀಯಾ? ನಿಮ್ ಮನೆ ಹೊತ್ತ ಮಾಡಿ ನೀನೊಬ್ಬ ಸುಳ್ಳೆ. ಇಲ್ಲಮ್ಮ, ಅಂತ ಕರಣ ಕಠೋರ ಶಬ್ದಗಳನ್ನ ಆಡ್ಬೇಡಮ್ಮ. ಈ ಜ್ಯೋತಿ ಮುಟ್ಟಿ ಹೇಳ್ತಾ ಇದ್ದೀನಿ, ನನ್ನ ಮಗನಿಗೆ ಬೈ ಅಂತ ನಾನು ಹೇಳಿಲ್ಲಮ್ಮ. ಸೂಳೆ ಎನ್ನುವ ಶಬ್ದ ನನ್ನ ಗೊತ್ತಿಲ್ಲಮ್ಮ. ನಾನು ಮನೆಗೆ ಮಾಡಿ ಅನ್ಕೊಂಡಿಲ್ಲ. ಹೌದು ಕಣೆ, ಮದುವೆಗೆ ಮುಂಚೆನೆ ಯಾವುದೋ ವಿಧ ಪ್ರಶ್ನೆಗೆ ಗರ್ಭ ಹೊತ್ತ ನೀನನ್ನ ಮೋಸದಿಂದ ಈ ಮನೆ ತಂದು ರೂಪಿಸಿದ್ದಾನೆ ನಿಮ್ಮಣ್ಣ. ಜ್ಯೋತಿ ಜ್ಯೋತಿ ಅಜ್ಞಾನದ ಅಂಧಕಾರದ ಕತ್ತಲಿಂದ ಸುಜ್ಞಾನದ ಬೆಳಕಿಗೆ ತಂದಿರಿ ಎಂದು ಹರಸಿ ಆಶೀರ್ವದಿಸಿಕೊಟ್ಟ ಆ ಶರಣ ಬಸವೇಶ್ವರನ ದೇವಸ್ಥಾನದಿಂದ ತಂದಿರುವ ಈ ದಿವ್ಯ ಜ್ಯೋತಿಯನ್ನ ಮತ್ತಷ್ಟು ಹಾರಿ ಮಾಡಿದಂತೆ ಮಾಡಿಬಿಟ್ಟಿಲ್ಲಪ್ಪ, ಹೆಣ್ಣಾಗಿ ಬಂದವಳು ಮನೆ ಬೆಳಗುವ ಜ್ಯೋತಿಯಾಗಬೇಕಪ್ಪ. ಅದನ್ನ ಬಿಟ್ಟು ಮನೆಯನ್ನೇ ಹೊತ್ತಿ ಉರಿಯುವಂತ ಜ್ಯೋತಿ ಆಗಬಾರ್ದು. ಅಮ್ಮ ಸಜ್ಜನರ ಗೊತ್ತು ಹಾಗೆ ನೀನೆಲ್ಲ ದೊಡ್ಡ ಗಣತಿ ಗಂಗಮ್ಮ ಅಲ್ಲ ಅಂತ. ಈ ಕುಬೇರನ ರಾಣಿ ಅರಮನೆಯಲ್ಲಿ ನೀನನ್ನು ಕಾಗೆ ಕುಗಿದ್ರೆ ಆಗ್ಲವ ಮಹಾತ್ಮಿ ನಿನ್ನಂಥಕ್ಕಿಗೆ ಬುದ್ಧಿ ಹೇಳಿದ್ದು ಕತ್ತೆ ಮುಂದೆ ಕಸ್ತೂರಿ ಒಗದಂಗಾಯ್ತು. ನನ್ನ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನಂತೊಳಗೆ ನಾನೇ ಕಮ್ಮ ಬುದ್ಧಿ ಹೇಳಿ ಬುದ್ಧಿ ಹೇಳ್ತೀಯ? ನೀನೊಂದು ಗತಿನ ನಾನೇ ಕಾಣಿಸ್ತೇನೆ. ಅವ್ವ ತಾಯಿ, ನಾನು ಕಣ್ಣಿದ್ದು ಕೂಡ ಯಪ್ಪ ತಂದೆ, ನನಗ ಕಣ್ಣು ಕಾಣೋದಿಲ್ಲೋ ಯಪ್ಪ. ಯಾರ 50 100 ದಾನ ಮಾಡಿ ಮುಂದಿನ ವಾರ ನನ್ನ ಲಗ್ನ ಆಯ್ತು. ಬಂದಿರೋ ಚಿನ್ನದ ಮುಯ್ಯ ಬಟ್ಟೆ ನಾನು ಮುರ್ಕೊಂಡು ಕೊಡ್ತೀನಿ. ಯಾಕವ ನಾನು ಕುರುಡ ಅದನ್ನ ಯಾಕೆ ಯೋಚನೆ ಮಾಡ್ತಾರೆ ನಾವು? ನಾನು ಕುರುಡ್ರ ಅಲ್ಲವ. ಕುರುಡ್ಗ ನಾವ್ ಯಾಕೆ ಅಕ್ಕ ತಂಗಿರಾಗಿನ ಅಂತೀರ? ನಾನು ಕುರುಡ್ರ ಅಲ್ರವ. ಕಾಳನ ಸೊಸಿ ಕಾಸಿನ ಲಗ್ನ ಆಗ್ಬೇಕಂತ ಇವ್ ವೇಷ ಹಾಕಿನ ರೀ ಅಕ್ಕ. ನಿಮಗೆ ಯಾವನ ಇಂಥ ಗಿರಾಕಿ ಸಿಕ್ಕ್ರ ಇಂಥ ವೇಷ ಹಾಕಿ ಜೀವನ ನಡೆಸ್ತದೆ. ಯಾಕಂದ್ರ ಅವನವನು ಪ್ರೀತಿ ಮಾಡಿದ ಹುಡುಗಿಯರು ಯಾವ ಕೈ ಕೊಡ್ತವನಂಗಿಲ್ಲ, ಬಿಡ್ತವನಂಗಿಲ್ಲ. ಒಂದು ನಮೂನಿ ಉಸಿರು ಹೊಡಿದಂಗ ಹೆಂಗ್ ಬಣ್ಣ ಬದಲಾಯಿಸ್ತಾವನಂದ ಗೊತ್ತಾಗಿಲ್ಲ. ಕೈಯಾಗ ನೋಟಿನ ಕೊಟ್ಟು ಹಿಡ್ಕೊಂಡು ನೆನೆಸ್ಕೊಂತ ಹಂಗ ಬರಕತ್ತೇನ ಮಜಾ ಮಾಡ ನೀರು.
ಲಕ್ಷ್ಮೀ ಲಕ್ಷ್ಮೀ ಬಾರಂ ಭಾಗ್ಯದ ಲಕ್ಷ್ಮಿಗೆ ಬಾ ಇವತ್ತು ಸಾಯಂಕಾಲ ಸರ್ಕಲ್ನಾಗ ಲಜ್ಬೇಂಡ ನಾವು ಮಾಡಿದ್ರೆ ಮಾಡ್ಬೇಕ್ರಿ ಸೌಕರ್ಯ ಮನ್ಯಾಗ ಕಾರ್ಪುನ್ ಕೆಲಸ ನಾವು ಎಷ್ಟು ಹೊಳಬೇಕು ನಿಗನ ನಾವುನ ಆದ್ರ ಈ ಲಕ್ಷ್ಮಿ ನಾನಿಟ್ಟ ಜಾಗದಾಗ ಇರ್ದಿದ್ರ ಎಡಿ ಮಾಡಿಟ್ಟು ಎಲ್ಲಿ ಹೋಗ್ಯಾಳ ಅನ್ನೋದ ಪತ್ತಿನ ಇಲ್ಲ ನಾವು ನಾ ಎಡಿ ಪಾಯಸ ಕೈಯಾಗಿಟ್ಟು ಬೇಡ್ಕೊಂಡೆ ಪತ್ತಿನ ಇಲ್ಲ ಬರ್ಲ ಇಲ್ಲ ಸರ್ ನಾವು ಆ ಲಕ್ಷ್ಮಿನ ಹೊಡ್ಕೊಂಡು ಹೋದ ಕುಬೇರ ಹ್ಯಾಂಗ ಅದನು ಏನಂತೈತೆ ಅಲ್ರಿ ಆ ಮಗ ದಾನಪ್ಪಿಯನ್ನು ನಾವು ಹೊಡ್ಕೊಂಡು ಹೋಗಿರ್ಬೇಕನ ಅಂತೀನಿ ಎಲ್ಲ ನಮ್ಮ ಬಿಟ್ರಿದ್ದೀರಿ ಈ ಜಾಗದಾಗ ಐತಂತ ಆ ಬಗ್ಗೆ ಏನು ಏನಾರ ಯಾಕಾಗವಂದಾಗ ಆ ಮಗ ನನ್ನ ಸಸಿ ಕಾಸಿನ ಲಗ್ನ ಮಾಡ್ಕೊಂಡಂತ ಮಗ ಜಂಬ ಕೊಚ್ಕೊಳಕತ್ತಾನ ನನ್ನ ಕೈಯಾಗ ಎಷ್ಟು ಹಣ ಇರ್ಬೇಕಾದ್ರ ನಮ್ಮ ಸಸಿ ಅವನ ಕೈ ಹ್ಯಾಂಗ ಹಿಡ್ತಾನ ನೋಡೇ ಬಿಡೋಣ ಯಾವ ಒಬ್ಬ ಇಲ್ಲಿ ಒಬ್ಬ ರೊಕ್ಕ ಯಾರಿಗೆ ತೋರಿಸ್ಬಾರ್ದ್ರಿ ಈಗಿನ ಕಾಲದಾಗ ನಾವು ಆರ್ಡರ್ ಕಾಟ ಭಾಳ ಜಾಸ್ತಿ ಆಗ್ಬಿಟ್ಟೈತಿ ನನಗ ಕಣ್ಣು ಕಾಣೋದಿಲ್ಲ ಯಪ್ಪ ಒಂದು 10 ರೂಪಾಯಿ ಇದ್ರೆ ದಾನ ಮಾಡು ಬಾಪರ ಮಗನ ಕಣ್ಣು ಕಾಣೋದಿಲ್ಲ ಅಂತೀವಿ ನಾಳೆ 10 ರೂಪಾಯಿ ಕೇಳ್ತೀವಿ ಮತ್ತೆ ಅದ್ರ ಮೇಲೆ ಹೊಡಬೇಕು ಅಂತೀವಿ ಆಮೇಲೆ ನಾನು ಗಂಡಸರ ನಿನಗೆ ಹೆಂಗ್ ಗೊತ್ತಾಗ್ತಪ್ಪ ಮಗನ ನೋಡ್ರಿ ಈ ನನ್ನ ಮಗ ಸೊಟ್ಲು ಕೊಟ್ರ ನನಗೆ ಮಗ ಅಂತಾನೆ ಇರಲೇ ಮಗನ ನಿನ್ನ ಕೋಟೆಯಾಗಿರೋ ರೊಕ್ಕ ಹೆಂಗರ ಪ್ಲಾನ್ ಮಾಡಿ ಆ ನೋಟಿನ ಕಟ್ಟ ಹೊಡೆದ ಬಿಡ್ತೀನಿ ಮಗನ ಬಿಡೋದಲ್ಲ ನಿನ್ನೊಳಗೆ ಕಣ್ಣು ಕಾಣೋದಿಲ್ವೋ ಅಯ್ಯಪ್ಪ ನೀನು ಸಿಗರೇಟ್ ವಾಸನೆ ಬಂತಲ್ಲ ಅದಕ್ಕೆ ಗಂಡಸ ಇರ್ಬೇಕಂತ ತಿಳ್ತೀನಿ ಬಾಪರ ಮಗನ ಅಂತೂ ವಾಸನೆ ನೋಡಿ ಗುರ್ತಚ್ಚಿ ಅಂದಂಗ ಆತ ಹೋಗ್ಬಿಡು ಹಪ್ಪ ಅಂತ ನಂಜಲ್ಲ ಮತ್ ನಿನ್ನ ವಯಸ್ಸು ಎಷ್ಟಪ್ಪ ಮಗನ ಈಗ ಒಂದು 22 ಅದ ಹಂಗಾದ್ರೆ ನಿಮ್ಮ ಒಂದು 72 ಇರ್ಬೇಕಂತೀನಿ ಹೌದರ ಮಗನ ಆಮೇಲೆ ನನಗಿನ್ನ 42 ಹುಡುಗ ಅಲ್ಲ ನಾನು ಯಾವಾಗ ನಿಮ್ಮ ಬಲ ಕುಂಟಾಳಿ ಕಿಟ್ಟಿದ್ದಪ್ಪ ಮಗನ ಇರೋದು ಮಾತಾಡ್ಲಿ ಮಗನ ತಿಳಿದು ಮಾತಾಡ ಅವನ್ನ 10 ರೂಪಾಯಿ ಆಯ್ತು ಯಾರಿಗಾರ ಹಪ್ಪ ಅಂತಾರ ಮಕ್ಕಳು ಹೊಡಿತೀನಿ ಮಗನ ನಿನ್ನ ಕೋಳಿ ರೊಕ್ಕ ಬಿಡುದಿಲ್ಲ ಯಪ್ಪ ದನಿ ನೋಡಿದ್ರ ನಮ್ಮ ಅಪ್ಪಂದು ಹಿಂಗ ಇತ್ತು ನಿನ್ನಂಗ ದೊಡ್ಡ ರೊಕ್ಕ ಕೊಡ್ತಿದ್ದ ನಿನ್ನಂಗ ಟೋಪ್ಗೆ ನಿನ್ನಂಗ ಗೋಡನು ತೊಡ್ತಿದ್ದ ಕಾಣ ಕಾಣವಂತಾನೆ ಎಲ್ಲ ಐತೆ ಬಿದ್ದಂಗ ನೀನ ನಮ್ಮಪ್ಪ ಎಲ್ಲಿಗೆ ಯಾರು ಬಸ್ಸದ ಜಳಕ ಮಾಡ್ತಿದ್ದೋ ಯಪ್ಪ ಎಂತ ಬಸ್ಸು ಹೊಲಸು ಮಾಡ್ತಿದ್ದೋ ಮಾರಾಯ ಎಂತ ಹೊಲಸು ರೊಕ್ಕ
ಎಂತ ಮನಸ್ಸು ಈ ಮೈ ಇಟ್ಕೊಂಡು ನಿಂತಾರ ಹೆಂಗ ಮಾಡ್ತಿದ್ದ ಯಪ್ಪ ಸ್ವಲ್ಪ ಸಲಿಗೆ ಕೊಟ್ಟು ಮಾತಾಡಿದ್ರು ಸಾಕು ಮಕ್ಕಳು ಮೈದ ಮೇಲೆ ಬರ್ತಾರ ಹಂಗ ನಾವು ನೋಡಪ್ಪ ಕೊಡೋಣ ನಿನಗೆ ದಾನ ಕೊಡ್ಬೇಕಂದ್ರ ನಮ್ಮ ತಕ ಚಿಲ್ರಿಲ್ಲ ಇರೋದ ಒಂದು ಗಟ್ಟಿ ನೋಟ್ ಐತೆ ಹಾಕ್ತೀನಿ ಬರಲ್ಲ ಹೋಗಲೇ ಮಗನ ಹೋಗು ಒಂದು ಬಿಳೆ ನೋಟ್ ಹಾಕಿ ನನ್ನ ಕಂಗಳದಾಗಿರೋ ಚಿಲ್ಲರೆಲ್ಲ ಹೊಡೆದಿದ್ದಾರೆ ಮಗನ ಹೋಗಲೇ ಹೋಗು ಲೇ ನಿನ್ನ ಕೋಟೆಗಿನ ನೋಟಿನ ಗಟ್ಟ ಹೊಡೆದಿರಲಿ ಮಗನ ಮುಂದೋಗಿ ನೋಡ್ಕ ನಿನಗೆ ಗೊತ್ತಾಗ್ತೈತಿ ಅವ್ವ ತಾಯಿ ನನಗ ಕಣ್ಣು ಕಾಣೋದಿಲ್ಲ ಯವ್ವ ತಾಯಿ ನಾನು ಕಾರ್ಕೊಂಡು ಕಾಳಪ್ಪನ ಮನೆಗೆ ಹೋಗ್ಬೇಕು ಸ್ವಲ್ಪ ತೋರ್ಸ ಯವ್ವ ಪುಣ್ಯ ಬರ್ತೈತಿ ತೆಗಿಯ ಯವ್ವ ನಿನ್ನ ಅಡಿಗೆ ಹೊಡಿಕೆ ಬಾಯಿ ಅಯ್ಯೋ ಪಾಪ ಪುಟ್ಟ ಇವತ್ತೂ ದರ್ಶನ ಗತ್ಲನ ಆಗೈತಲ್ಲೋ ಇದ್ರ ಹಣೆ ಬರ ನಾ ಕಾಣಲು ಬಂದು ನಾ ಕಾಣಲು ಬಾರಿ ಮಾತಾಡ್ತಿ ಬಿಡು ಅಂದಂಗ ಬಾಯ್ ತೆಗದ್ರ ತಾಯಿ ಅಂತಿದ್ದೀನಿ ನಾ ಹೆಣ್ಣರದ ನಿನಗೆ ಹೆಂಗ ಗೊತ್ತಾತು ಯವ್ವ ನಿಂದು ಹೊಸ ಡ್ರೆಸ್ ವಾಸನೆ ನಿಮ್ಮ ಕಾಲಾಗಿನ ಗೆಜ್ಜೆ ಸಪ್ಪಳ ನಿನ್ನ ಕೈಯಾಗಿರೋ ಬಳೆ ಸಪ್ಪಳ ಕೇಳಿ ನೀ ಹೆಣ್ಣಂತ ತಿಳ್ಕೊಂಡಿ ಅವತ್ತು ಹೌದಾ ನೋಡಿ ಧ್ವನಿ ನೋಡಿದ್ರ ಸೇಮ್ ನನ್ನ ಸ್ವಾದ ಸೊಸಿ ಧ್ವನಿ ಇದ್ದಂಗೆ ಐತಿ ಇಷ್ಟು ದಿನ ಅಯ್ಯೋ ಪಾಪ ಕುಳ್ಳಂತೆ ತಲೆಗೆ ಕೊಟ್ಟ ನನ್ನ ಮೈ ಮ್ಯಾಗ ಬರ್ತೀಯ ಆಜ್ ಹೋಗ್ತಾರ ತಾಯಿ ನಿನ್ನ ಬಡಿಗೀನ ಈಗ ಅದು ಎಲ್ಲಿಗೆ ಹೋಗ್ತಿ ಹೋಗು ನೋಡ್ತೀನಿ ನಾನು ಯವ್ವ ನನ್ನ ಕೋಲ್ ಕಸ್ಕೋಬೇಡ ಕಸ್ಕೊಂಡ್ರ ನನ್ನಂಗ ಕೂಡ ಹಾಕಿವಿ ನಾನು ಅದ ಕೋಲ್ ಆಶ್ರಮ್ಯಾಗ ತಗ್ಗ ಕಂಡಲ್ಲಿ ಉರ್ಕೊಂತ ತಗ್ಸ್ಕಂಡಲ್ಲಿ ಕಣ್ಣು ಕೈ ಉರ್ಕೊಂತ ಅರ್ಜೆಂಟ್ ಹೊಂಟಿನಿ ಅರ್ಜೆಂಟೇನು ಸುಡ್ಗಾಡ್ಕೊಂಡಿ ಅಪ್ಪ ತಪ್ಪದೇನಪ್ಪ ಯಪ್ಪ ನಾನು ಕಾರ್ಕೊಂಡ್ ಕಾಳಪ್ಪನ ಮಣಿ ಹುಡ್ಕಕ್ ಹೊಂಟಿನಿ ಯವ್ವ ಅಯ್ಯಯ್ಯ ನಾ ಕಾಳಪ್ಪನ ಸೊಸಿನೇ ಅದೀನಿ ಅಂದಂಗ ಅವ್ರ ಕಡೆ ಯಾಕೆ ನೀ ಹೊಂಟಿ ಹೌದ್ರ ಮುಂದೆ ತೋರ್ಸ ನಿನ್ನ ಮನೆ ಬಾಗಿಲ ನಾನು ಅವ್ರ ಸೊಸಿನ ಲಗ್ನ ಆಗ್ಬೇಕಂತ ಹೊಂಟಿದ್ದೆ ಅವ್ರ ಮಾವ ಹುಡುಗ ಕೊಡ್ತೀನಂತ ಬಂದು ಮಾಡಿದ್ದ ಅದಕ್ಕ ಅರ್ಜೆಂಟ್ ಹೊಂಟಿನಿ ಕೂಡ ಯವ್ವ ನನ್ನ ಕೋಲು ಲೇಟ್ ಆಗೈತಿ ಬಾಗ್ಲ ತೋರಿಸ್ಬೇಕ ಮಗನ ನಿನಗ ಬಾಗ್ಲ ತೋರಿಸ್ತೀನಿ ತಡಿ ನಿನ್ನ ಬಾಗ್ಲ ನೀನ ಅರ್ಧಂಬರ್ಧ ಡ್ರೈವರ್ ಹಿಂಗ್ಯಾಕ ಮಾಡ್ಕೊಂಡು ಬಂದಿ ನಿನಗೇನು ಬಂದದ ಅಂತದ್ ಎಂತ ಯಾಕೆ ವೇಷ ಏನು ಮಾಡ್ತಿದ್ದಿ ನನಗೂ ನಿನ್ನ ಬಿಟ್ಟಿರಕ್ ಆಗಬಹುದು ನೀನಾಗ ಬೇಕಾನಿಸ್ತೈತಿ ಅದಕ್ಕ ನಿಮ್ಮ ಮಾವ ಬೇರೆ ಹುಡುಗ ಕೊಡ್ತೀನಿ ಅಂತ ಬಂದು ಮಾಡಿದ್ದ ಈ ವೇಷ ಹಾಕಂಗ ಹಾಕಿ ನಿನ್ನ ಸಲುವಾಗಿ ದಾರ್ಯಾಗ ಬರುವಾಗ ಭೇಟಿಯಾಗಿದ್ದ ನಿಮ್ಮ ಮಾವ ಕಾಳಪ್ಪ ಭೇಟಿಯಾಗಿದ್ದ ಮಗ ಅವನು ಕೋಟಿನಾಗಿರೋ ರೊಕ್ಕ ಮಾಡೋದು ಬಿಟ್ಟಿದೆ ಗುರ್ತಿಲ್ಲ ಹಂಗ ಹೋಗ್ಬಿಟ್ಟು ನೋಡ ಅವನು ಒದ್ಬಯಸ್ ನನ್ ಮಗ ಅವ್ನಿಗೆ ಹಂಗ ಮಾಡ್ಬೇಕು ಅವ್ನು ಸೊಕ್ಕ ಮಾಡಾಗೈತೆ ಉದ್ರಿ ನನ್ನ ಮಗ ಏನು ಕೊಡ್ತಾನ ಬಿಡಲ್ಲ ಆದ್ರೂ ಕೈ ಹೊಡೆಯೋದು ಕುಣಿಯೋದವನು ಬಿಡಂಗಿಲ್ಲ ಅಷ್ಟೇ ಹೌದಿಲ್ಲ ಒಳ್ಳೇದ ಮಾಡಿ ನಡಿ ಹಂಗಾರ ದೇವ ಗವಿಸಿದ್ದೇಶ ಯಾಕಪ್ಪ ಈ ನೆರನ ಮೇಲೆ ನಿನ್ನ ಕೆಂಗಣ್ಣು ನನ್ನ ಅಣ್ಣ ನನಗೆ ಪ್ರತಿ ಹೆಜ್ಜೆ ಇಡುವಾಗ ಹೇಳುತ್ತಿದ್ದ ಭುಜಂಗ ಒಳ್ಳೆಯವರಲ್ಲವೆಂದು ನಾನು ಅದನ್ನು ನಂಬಲಿಲ್ಲ ಆ ಶ್ರೀಮಂತರ ಮಾತಿಗೆ ಮೋಸ ಹೋಗಿ ಅವನ ಕೈ ಚಳಕದಿಂದ ಕಳ್ಳನೆನಿಸಿಕೊಂಡು 8 ವರ್ಷ ಕಾರಾಗೃಹ ಅನುಭವಿಸಿದೆ. ಮುಂದೆ ಈಗೇನು ಮಾಡಲು ಮರಳಿ ತಂಗಿಯ ಮನೆಗೆ ಹೋಗಲಿ ಛೇ ಬೇಡ
ಅವಳ ಮನೆಯಲ್ಲಿರುವ ಮೋಸದ ಮೊಸಳೆಗಳು ಮತ್ತೆ ಯಾವುದೋ ಸುಳ್ಳು ಸೃಷ್ಟಿಸಿ ಜೈಲಿಗೆ ಕಳಿಸಿದರೆ ಜೀವವದ ಶಿಕ್ಷೆ ಆದೀತು. ನಾನು ಸದ್ಯ ಕಳ್ಳನ ಪಟ್ಟ ಕಟ್ಟಿಕೊಂಡಿರುವ ನಾನು ಯಾರ ಆಶ್ರಯದಲ್ಲಿರಬಾರದು. ಎಲ್ಲಿಯಾದರೂ ಕಷ್ಟಪಟ್ಟು ದುಡಿಯುತ್ತಾ MBBS ಡಿಗ್ರಿ ಮುಗಿಸಿ ಉಚ್ಚರ ಆಸ್ಪತ್ರೆಗೆ ಉಚ್ಚರ ಸೇವೆ ಮಾಡಲೇಬೇಕು. ಈ ದೇಶದಲ್ಲಿರುವ ಮೋಸಗಳ ಮಾತಿಗೆ ಬಲಿಯಾಗಿ ಹುಚ್ಚರಾಗಿರುವವರನ್ನು ಎಚ್ಚರಗೊಳಿಸುವುದೇ ನನ್ನ ಕೆಲಸ. ತ್ರಿವೇಣಿ, ವಾಟ್ ಇಸ್ ದಿಸ್ ನೇಮ್? ನಿನ್ನನ್ನು ಕಂಡರೆ ಸಾಕು ಆ ರಾಜ ರಾಮನ ಹೆಂಡತಿಯು ಸಹ ನಮ್ಮ ಮುಂದೆ ಬಂದು ನಿಲ್ಲುವುದು. ಏಕೋ ಏನೋ ಗೊತ್ತಿಲ್ಲ, ಇವತ್ತಿನ ದಿನ ನಿನ್ನನ್ನು ಕಂಡ ತಕ್ಷಣ ನಾನು ಬೆಂಗಳೂರಿನಿಂದ ಓಡೋಡಿ ಬಂದು ಈ ಸ್ಥಾನ ಹೊರಟಿದ್ದೇನೆ. ತ್ರಿವೇಣಿ, ಯಾವಾಗಲೂ ಮಲ್ಲಿಗೆ ಅಂತ ಅರಳಿ ಕಿಲಕಿಲ ನಗುತ್ತಿದ್ದ ನಿನ್ನ ಮುಖ ಇಂದು ಬಾಡಿ ಬರ್ತಿದೆಯಲ್ಲ, ಯಾಕೆ? ಮನೆಯಲ್ಲಿ ಯಾರಾದ್ರೂ ಏನಾದ್ರು ಅಂದ್ರೆ ನಿನಗೆ? ಏನು ಅಂದ್ರ ಈ ಮನೆಯಲ್ಲಿ ನನಗೆ ಬಡಿಗೂ ಕಾಸು ಕೂಡ ಬೆಲೆ ಇದ್ದಂತಾಗ್ಬಿಟ್ಟದೆ ಗೊತ್ತಾ? ನೋ 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 ನೋ, ನೀನು ಈ ರೀತಿ ಅಳಬಾರದು. ಒಂದು ವೇಳೆ ಅತ್ತರೆ ಅವರ ಹೆಸರಿಗೆ ಆಸ್ತಿ ಹೋಗುತ್ತದೆ, ಅಳ ಕೂಡದು. ನೋಡಿ, ಇನ್ನು ಏನಾಗ್ಬೇಕು ಈ ಮನೆಯಲ್ಲಿ? ನನ್ನ ಕಣ್ಣಲ್ಲಿ ಧೂಳು ಬಿದ್ದಿತ್ತು. ನನ್ನ ಸುರೇಂದ್ರ ಸ್ವಲ್ಪ ಪರೀಕ್ಷಿಸ್ತಾ ಇದ್ದ. ಅದೇ ಸಮಯಕ್ಕೆ ಸರಿಯಾಗಿ ಇಂದು ಹುಟ್ಟಿ ನಾಳೆ ಕಣ್ಣು ಬಿದ್ದಂತಹ ಆ ನಿಮ್ಮ ಮೊಮ್ಮಗ ಜಗದೀಶ್ ಬಂದು ನನಗೆ ಸೂಳೆ ಹಾಗೆ ಹೀಗೆ ಅಂತ ಬಾಯಿ ಬಂದಂತೆ ಮಾತಾಡ್ಬಿಟ್ಟ. ಇಷ್ಟೆಲ್ಲ ಕೇಳಿಸ್ಕೊಂಡು ನಾನೇನು ಬರ್ತಿರ್ಲೇಬಾರ್ದು ಗೊತ್ತಾ? ಅದೇ ಆ ಪ್ರಶಾಂತ್ ಮತ್ತು ಅವನ ಹೆಂಡತಿ ನಿಮ್ಮನ್ನ ಸಾಯಿಸ್ಬೇಕು ಅಂತ ಏನು ಹೊಂಚಾಗ್ತಾ ಇದ್ದಾಳೆ. ಮೊದಲೇ ನೀವು ವಯಸ್ಸಾದರು ಏನಾದ್ರೂ ಮೋಸ ಮಾಡ್ಬಿಟ್ರೆ ನಾಳೆ ನಾವು ಫುಟ್ಪಾತ್ನಲ್ಲಿ ಭಿಕ್ಷೆ ಬೀಳ್ಬೇಕಾಗತ್ತೆ ಕಣ್ರಿ. ಈ ವಿಷಯದಲ್ಲಿ ಏನಾದ್ರೂ ಯೋಚನೆ ಮಾಡಿ ಅವ್ರಿಗೆ ಹೇಗಾದ್ರೂ ಮಾಡಿ ಮನೆಯಿಂದ ಹೊರ ಹಾಕ್ಬೇಕು ಗೊತ್ತಾ? ಅವರನ್ನು ಹೊರ ಹಾಕಿದರೆ ನಾವು ಮರ ನೋಡಬೇಕಾಗುತ್ತದೆ. ಅಂದ್ರೆ ಆಸ್ತಿಯಲ್ಲ ಅವನ ಹೆಸರಿನಲ್ಲಿದೆ, ಏನ್ ಮಾಡೋದು? ಈ ಆಸ್ತಿ ಎಲ್ಲ ನಿಮ್ದಲ್ವೇ? ಅದೊಂದು ದೊಡ್ಡ ಕತೆ. ನನಗೆ ಮಕ್ಕಳಿಲ್ಲದ ಕಾರಣ ನನ್ನ ಅಣ್ಣನ ಮಗ ಪ್ರಶಾಂತನ ಹೆಸರಿಗೆ ಬರೆಸಿದ್ದೇನೆ. ಅವನೇನಾದ್ರೂ ಕೋರ್ಟ್ ಮೊರೆ ಹೋದರೆ ಎಲ್ಲಿ ಆಸ್ತಿ ಕೈ ಬಿಟ್ಟು ಹೋಗುತ್ತದೆ ಎಂಬ ಭಯದಿಂದ ಸುಮ್ಮನಿದ್ದೆ. ಇಲ್ಲದಿದ್ದರೆ ಅವತ್ತೇ ಒಂದು ಹೊರ ಹಾಕುತ್ತಿದ್ದೆ. ಆ ಶಿವಕುಮಾರ್ ನಿಮ್ಮ ಮಗನಲ್ವೇ? ಅದು ದುರಂತ ಕತೆ. ಅವತ್ತಿನ ದಿನ ನಡೆದ ಘಟನೆಯನ್ನು ಹೇಳ್ತೇನೆ ಕೇಳು. ಯಾವಳು ಹೆಂಗಸೊಬ್ಬಳು ತಾನು ಕಂಡವರಿಗೆ ಸರಿಗ ಹಾಸಿ ಗರ್ಭವತಿ ನಿಂತಿದ್ದಳು ನಾ ಕಾಣೆ. ನನ್ನ ಫ್ಯಾಕ್ಟರಿ ರಸ್ತೆಯಲ್ಲಿ ಅವನನ್ನ ಕೊಲೆ ಮಾಡಬೇಕು ಎಂಬ ಆಸೆಯಿಂದ ಚಾಕು ಹಾಕುವುದಕ್ಕೂ ನನ್ನ ಕಾರು ಬರುವುದಕ್ಕೂ ಬಿಟ್ಟು ಓಡಿ ಹೋಗಿದ್ದಾಳೆ. ಅವತ್ತಿನಿಂದ ನಾನು ಬೆಳೆಸಿದ್ದೇನೆ ಅವನನ್ನು. ಇನ್ನೂ ರಟ್ಟೆಯಲ್ಲಿ ಕಲೆಗಳು ಹಾಗೆ ಇದ್ದಾವೆ, ಶೈಲು ಸಹ ಇದೆ. ಶ್ವಾನ ಎಲುಬು ನೆಕ್ಕಿ ತನ್ನ ಜೊಲ್ಲಿನ ರುಚಿಗೆ ಸ್ವಾದ ಅಂತ ತಿಳ್ಕೊಂಡಾಯ್ತು ನನ್ನ ಬಾಳು. ಈ ಮುದುಕನ ಹತ್ರ ಆಸ್ತಿನೇ ಇಲ್ಲ ಅಂದ್ಮೇಲೆ ಇವನು ಈ ಭೂಮಿ ಮೇಲೆ ಬರ್ತಿಲ್ಲ. ಹಾಗಿದ್ದು ಸುರಿದು ಕೊಟ್ಟಂತಹ ವಿಷ ನನ್ನ ಹತ್ರ ಇನ್ನೂ ಇದೆ. ಇವನಿಗಿಷ್ಟು ಆ ಸುರೇಂದ್ರನಿಷ್ಟು ಹಾಕಿ ಇಬ್ಬರನ್ನ ಸಾಯಿಸ್ಬಿಟ್ರೆ ಆ ಪ್ರಶಾಂತರನ್ನು ಹೇಗಾದ್ರೂ ಮಾಡಿ ನನ್ನ ಮೋಹದ ಬಳಿಯಲ್ಲಿ ಹಾಕೊಂಡು ಈ ಮನೆಯಲ್ಲಿ ಹೊರಗೆ ನೀನಾಗ್ಬಿಡುದು. ತುಂಬಾ ದಡ್ಕೊಂಡು ಬಂದಿದ್ದೀರಾ, ನಿಮ್ಗಾಗಿ ಕಾಫಿ ಮಾಡ್ಕೊಂಬರ್ಲಾ? ಕಾಫಿ ಸಮಯವಲ್ಲ, ಕಾಸುಗಳಾದ ಕಾಫಿಯನ್ನು ಕುಡಿದ್ರೆ ಏನು ಉಪಯೋಗ? ನನ್ನ ಬೆಡ್ರೂಮ್ ಅಲ್ಲಿ ಬ್ರ್ಯಾಂಡಿ ಇಟ್ಟಿದ್ದೇನೆ, ತೆಗೆದುಕೊಂಡು ಬಾ ಒಂದು ಲೋಟ. ಓಕೆ ರಾಣಿ, ಈಗಲೇ ತರ್ತೀನಿ. ಬಂಧನದಲ್ಲಿ ಬಿಗಿದಪ್ಪುವುದಕ್ಕಾಗಿ ಆ ದೇವೇಂದ್ರ ಈ ಅಣ್ಣನ್ನು ಕಳಿಸಿಕೊಟ್ಟಿದ್ದಾನೆ. ಇನ್ನು ಮುಂದೆ ನೀನೇ ಈ ರಾಜನ ರಾಣಿ. ಕೊಡು.
ತ್ರಿವೇಣಿ ತ್ರಿವೇಣಿ ಇಂಥ ರಂಪಾಟ ರಂಜಾಟ ಜಂಜಾಟದಲ್ಲಿ ನೀನೊಂದು ನುಡಿಸಬೇಕಾಗಿದೆ ಪ್ರೇಮದ ಹಾಡು ವೀಣೆಯನ್ನ. Why not? ಕೊನೆ ಸಾಂಗ್. ನನ್ನ ಎಂಜಲ ತಿನ್ನುವ ನಾಯಿ ಹೂ ದುಂಬಿ ಇರುವ ಸಂದರ್ಭದಲ್ಲಿ ಇಲ್ಲಿ ಮುಳ್ಳಿಂದ ಏನು ಕೆಲಸ ಇದೆಯೋ ಬಿಕಾರಿ ಯಾಕೆ ಬಂದಿರೋ ಕಾಯಮಾಗಿ ನಿಶ್ಚಿಂತೆಯಿಂದ ಮಲಗಿಸೋಕೆ ಅಂದ್ರೆ ತ್ರಿವೇಣಿ ಹಿಂದೆ ನನ್ನ ಅಕ್ಕನ ಶ್ರೀರಾಮ ಮಾಡಿ ಈಗ ಈಗ ಇವಳೊಡನೆ ಲೋಲಾಡುತ್ತಿದ್ದೇನೆ. ದೇಶದ ರಾಜಕಾರಣ ಅವಳು ನನ್ನ ತಂಗಿ ಅಲ್ಲ, ನನ್ನ ಅರ್ಧಾಂಗಿನಿ. ನಿನ್ನ ಮುಗಿಸೋದಕ್ಕಾಗಿ ತಂಗಿಯೊಂದು ಹೂಡಿರುವೆ ನಾಟಕ. ನಾಟಕ ನಾನು ಒಂದೇ ರಚಿಸಿದ್ದೆ ನಾಟಕ. ಇವರೊಡನೆ ಸರಸ ಮಾಡಬೇಕೆಂಬ ನಾಟಕ. ನಾನು ಈ ಸಮಾಜದಲ್ಲಿ ದೊಡ್ಡ ರಾಕ್ಷಸ. ನೀನು ಕಣ್ಣು ಕಾಣಿದ ಕಾವಿಯಲ್ಲ. ನೀನು ದುಡ್ಡು ಕೊಡ್ತೇನೆ, ಸುಮ್ಮನೆ ಹೊರಟು ಹೋಗು.
ಶೀಲವನ್ನು ಮಾಡಿದಲ್ಲ ಅದಕ್ಕಾಗಿ ಇದು ಮೊದಲನೇ ಬಹುಮಾನ. ನನ್ನ ತಮ್ಮ ಪ್ರಸಾದವನ್ನು ಪಡೆದು ಊರು ಬಿಡಿಸಿದೆಯಲ್ಲ ಅದಕ್ಕೆ ಇದು ಎರಡನೇ ಬಹುಮಾನ. ಇನ್ನು ನನ್ನ ಪ್ರೇಷವರಿಗೆ ನನ್ನ ಎದುರಿಗೆ ಸಂಸಾರಿದೆಯಲ್ಲ ಇನ್ನೇನ್ ಮಾಡ್ಬಿಟ್ಟೆ ನೀನು? ಸ್ವಾಮಿಯಲ್ಲಿ ಹರಿಸುವುದನ್ನು ಕಂಡು ಚಿಂಚೆಗೆ ತಡೆಯಲಾಗದೆ ಅದರ ಮೇಲೆ ಆಡಿ ಬೇಟೆ ಆಡಿದಂತೆ ಆವೇಶದಲ್ಲಿ ಸೂಟು ಮಾಡಿಬಿಟ್ಟೆ. ಹರಗಾಯವಾಗಿ ಚೀರುತ್ತಿದ್ದಾನೆ. ಅವನ ಕತ್ತು ಈಚೆಗೆ ಮುಚ್ಚಾಕುವ ಕೆಲಸ ನಿನ್ನದು. ಹೊರಗಿನಿಂದ ಯಾರಾದರೂ ಬಂದರೆ ನಾನು ನೋಡಿಕೊಳ್ಳುತ್ತೇನೆ. ಕೆಲಸ ಮುಗಿಸು, ನಾನು ಬರುತ್ತೇನೆ. ಕಡೆಗೆ ತೋರಿಸಿಬಿಟ್ಟೆಲ್ಲ ನಿನ್ನ ದುರ್ಗೇಡಿ ಕೈನ. ಥು, ನೀನೊಂದು ನಾಯಿ ಕುಲದ ಹೆಣ್ಣು. ಗಾಳ, ನಿನ್ಗೂ ಕೂಡ ಹೇಳ್ತಿಲ್ಲ, ಒಬ್ಬಂಟಿಗಳಾಗಿದ್ದೀಯ. ನೀನ್ ಕೇಳಿದ್ರೆ ನಿನ್ಗೂ ಸುಖ ಕೊಡೋದಕ್ಕೆ ನಾನು ರೆಡಿ. ನಾನೇನ್ ಬೇಡ ಅನ್ನೋದಿಲ್ಲ. ಈ ಹೆಣ ಸಾಗಿಸೋದಕ್ಕೆ ನೀನು ನನಗೆ ಸಹಕಾರಿಯಾಗಿದ್ದೆ, ಆದ್ರೆ ಈ ಕೇಸ್ನ ಇಲ್ಲಿಗೆ ಮುಚ್ಚಾಕ್ಬಿಡೋಣ. ಬಾಯ್ನ ಇವತ್ತು ಇವ್ರನ್ನ ಬಂದಿರಿ, ನಾಳೆ ನನ್ನನ್ನು ಕೊಲ್ಲಂಗಿಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮ ದೇಶದಾಗ ಎಂತೆಂತ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಕಿತ್ತೂರು ಚೆನ್ನಮ್ಮ, ಬೆಳವಣಿಗೆ ಮಲ್ಲಮ್ಮನಂತವ್ರು ಜನ್ಮ ಕೊಟ್ಟ ಈ ನಮ್ಮ ಭೂಮಿ. ನಿಮ್ಮಂತವ್ರು ಏನಾದ್ರೂ ಇಲ್ಲಿ ಹುಟ್ಟಿದ್ರ ನಮ್ಮ ದೇಶ ಸುಡ್ಯಾರ ಬೀಳಾಗ್ತೈತಿ. ನಿಮ್ಮವ್ರನ್ನ ಹಿಂಗೆ ಬಿಟ್ರ ನಮ್ಮಂತ ಭಿಕ್ಷೆ ಬೇಡ ಹೊತ್ತು ಬರ್ತೈತಿ. ನಿಲ್ರಿ, ಪೊಲೀಸ್ ಕೊಟ್ಟು ಪೂಜೆ ಮಾಡಿಸಿ ಬರೋಬ್ಬರಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀಯ? ನೀನೇನಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅನ್ಕೊಂಡಿದ್ಯಾ? ಆದ್ರೆ ನೀನ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆನೆ ನಾನೇ ಫೋನ್ ಮಾಡಿ ಈ ಕೊಲೆನ ನೀನೇ ಮಾಡಿದ್ಯಾ, ಅದು ಅಲ್ಲದೆ ನನ್ ಮೇಲೆ ಶೀಲಹರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸುಳ್ಳು ಹೇಳಿ ನಿನ್ ಮೇಲೆ ಕಂಪ್ಲೇಂಟ್ ನಾ ಕೊಡ್ತೀನಿ. ನೀನು ಕುಂಟಲ್ಲ, ಕಮಾನ್, ಈ ಸತ್ತ ಹೇಳಿದ ಮುಂದೆ ನರ್ತನ ಮಾಡೋಣ. ಇನ್ನೊಂದು ಸಾರಿ ಮುಟ್ಟಿದ್ರೆ ಈ ದಾನಪ್ಪನ ಕಡೆಗೆ ಬಂದ್ರೆ ಕೈ ಕತ್ತರಿಸಿ ಬಿಡುತ್ತೇನೆ. ನಿಮ್ಮಂತ ಲಜ್ಜೆಗೆಟ್ಟು ಹೆಣ್ಣು ಮಕ್ಕಳು ಇದ್ರ ನಿಮ್ಮ ಮನೆಯ ಮೂರ್ಖ ಹೆಣ್ಣು ಮಕ್ಕಳು ಜೀವಂತವಿರಬಾರದು. ಕಡಿದು ಜೈಲಿಗೆ ಹೋದರೂ ಚಿಂತೆ ಇಲ್ಲ. ಹುಟ್ಟು ಬಟ್ಟೆಲೆ ಬಂದು ಸುಟ್ಟು ಉಂಡು ಸುಟ್ಟು ಕಾಸಿ ಸಿಹಿ ಉಣ್ಣಬೇಕು. ಏನಂದ್ರೆ ನೀನು ನನ್ನ ಬಂದು ಬಿಗಿದಪ್ಪಲಾರಯ್ಯ. ಅನ್ನಕ್ಕೆ ಏನೈತ್ರಿ? ನಿಮ್ಮಂತ ಲಜ್ಜೆಗೆಟ್ಟು ಹೆಣ್ಣಿನ ಜೊತೆ ಸರಸ ಮಾಡಿ ಸಾಯುವುದಕ್ಕಿಂತ ಆ ಬಡವರ ಮನೆಯ ಹೆಣ್ಣು ಮಗಳನ್ನು ಮದುವೆಯಾದರೆ ಆ ದೇವರಾದ್ರೂ ಮೆಚ್ಚುತ್ತಾನೆ. ನಿಮ್ಮಂತ ಮನೆಯ ಮೂರ್ಖ ಹೆಣ್ಣು ಜೀವಂತವಿರಬಾರದು. ಕಳೆದು ಜೈಲು ಸೇರಿದ್ರು ಚಿಂತೆ ಇಲ್ಲ. ಹುಟ್ಟು ಬಟ್ಟೆಲೆ ಬಂದು ಸಿಹಿ ಉಣ್ಣಬೇಕು. ನಾ ಹಾಕಿದ ಮುಸ್ರೆ ತಿಂದು ಬೆಳೆದಂತ ಈ ಶೋಧಕ್ಕೆ ಇಷ್ಟೊಂದು ಸಕ್ಕು ಬಂತೇನೋ? ತುಣುಕು ರೊಟ್ಟೆ ತಿಂದ ಶ್ವಾನ ಆ ಮನೆಯ ಋಣ ಮುಟ್ಟಿಸುತ್ತದೆ. ಅದರಂತೆ ದುಡಿದು ನಾನು ಈ ಮನೆಯ ಋಣ ಎಂದೋ ಮುಟ್ಟಿಸಿದ್ದೇನೆ. ಹಾಗಾದ್ರೆ ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ. ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು. ಉಳಿಯಾಕ ಏನ್ ಉಳ್ದೈತ್ರಿ ಈ ಮನೆಯಾಗ? ನಿನ್ನಂತ ಲಜ್ಜೆಗೆಟ್ಟು ಹೆಣ್ಣು ಮಕ್ಕಳು ಇರ್ಬೇಕಾದ್ರ
ಎಗ್ಗಣ ಸೇರಿಕೊಂಡು ಕಸ ಬಿದ್ದು ಕುಸಿತೈತೆ. ನಾವೇನಾದ್ರೂ ಇಲ್ಲೇ ಇದ್ರ ಸಿಕ್ಕೊಂಡು ಸತ್ಯವು. ತಗೊಳ್ರಿ ನಿಮ್ ಕಾರಿನ ಬಟ್ಟೆ. ಅದು ನಿಮ್ಮ ದಿಕ್ಕಿಗೆ ದೊಡ್ಡ ನಮಸ್ಕಾರವಾದ ತಾಯಿ. ಈಗ ಸಿಗುತ್ತೆ ಗಂಗನಿಗೆ ಗೊತ್ತಿಲ್ಲದೆ ಹೇಳಿ ಹೇಳಿ ಜಾಸ್ತಿ ಇವ್ನು. ಅರೇ ತಿರುವಣ್ಣವ ಕೆಂಡ ತಗೊಂಡು ಕರಿ ಅಂದ್ರಲ್ಲ ಏನ ಒಳ್ಳೆ ಕರಿಬೇಕಂದ್ರೆ ಅದನ್ನ ಇಲ್ಲ ಸೀಮೆ ಎಣ್ಣೆ ಒಳಗೆ ಹಾಕಿ ಕರಿ ಸುಟ್ಕೊಂಡು ಸಾಯುವಂತೆ. ಏ ಇಷ್ಟೊಂದು ವಯಸ್ಸಾಗ ಇನ್ನು ಬುದ್ಧಿನೇ ಬಂದಿಲ್ಲ ನಿನ್ಗೆ. ಏನ್ ಮಾಡ್ತೀರಿ ಬಜಾರ್ದಾಗ ನಾನು ಎಲ್ಲ ಹುಡುಕಿನಿ ಅಷ್ಟಿಷ್ಟೇ ಯಾಕೆ ಸಣ್ಣ ಸ್ವಲ್ಪ ದೇವ್ರ ಹೇಳಿದ್ಮ್ಯಾಗ ಇಲ್ಲಿ ಜಾತ್ರೆ ಹುಡುಕಿನಿ ಎಲ್ಲಿ ಸಿಗಲಿಲ್ಲ ಅದೇನು ಸಿಗ್ತೈತ್ರಿ ಅದು ಬುದ್ಧಿ ತಲೆ ಹೆಟ್ಟ ಮಾಡ್ಬೇಡ. ನೋಡು ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಯಾರಿಗ್ ಸಹಾಯ ಮಾಡ್ಬೇಕ್ರಿ? ಓ ಗಾಡ್, ನಿನ್ನ ಯಜಮಾನ ಸತ್ತು ಹೋಗಿದ್ದಾನೆ. ಆ ಹೆಣನ ಯಾರು ಆಡಿದಂತೆ ನಮ್ಮ ಹಿತ್ತಲ ಮನೆಯಲ್ಲಿ ಹುಟ್ಟಾಕು, ಸರಿನಾ? ಅಲ್ರಿ ಎಂದೂ ಸಾಯಲ್ಲ ನಮ್ಮ ಯಜಮಾನ್ ಇವತ್ತು ಸತ್ತಾನಂದ್ರ ಭಾಳ ತಿಂದು ಕಬ್ಬಿದ್ದ ದೇಹ ಐತೆ. ಅದನ್ನ ಯಾಕ್ರಿ ಸುಮ್ಮನೆ ಮಣ್ಣ ಊತಿಟ್ಟು ಹೊಸದು ಯಾಕ್ರಿ ಸಣ್ಣ ಕಡದು ಎಣ್ಣೆಗೆ ಹಾಕಿ ಕಡದು ಕೊಡ್ಕೊಂಡ ಉಪ್ಪು ಖಾರ ಹಚ್ಕೊಂಡು ತಿನ್ನಲ್ಲ ಬೇಸತ್ತೆ. ಮುಚ್ಚ ಬಾಯಿನ, ಸುಮ್ಮನೆ ತಲೆ ಹೆಟ್ಟ ಮಾಡ್ಬೇಡ. ನಾನು ಹೇಳಿದಷ್ಟು ಕೆಲಸ ಮಾಡು. ನಾನು ಹಿತ್ತಲ್ದಾಗ ಹೋಗಿ ಹಗಿದ್ದೀನ್ರಿ, ಯಾರೋ ಕೇಳಿದ್ರು ನಿಮ್ಮ ಹೆಸರು ಹೇಳ್ತು ನೋಡ್ಬೇಕು ನಾನು. ಅಷ್ಟು ಮಾಡು. ಯಾರಾದ್ರೂ ನನ್ನ ಕೇಳಿದ್ರೆ ಮನೇಲಿ ಇಲ್ಲ ಅಂತ ಹೇಳು. ಯಾವುದೇ ವಿಷಯಗಳಲ್ಲಿ ಮನುಷ್ಯ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಮಾತನಾಡುವ ವಿಷಯವನ್ನು ನೆನೆಯುತ್ತಾ ಮಲಗಿದರೆ ಕನಸಿನಿಲ್ಲದ ಪ್ರತಿಬಿಂಬ ಕಾಣುತ್ತಾನೆ. ಅಂತ ಕನಸನ್ನು ನಂಬಬಾರದು ಮಿತ್ರ. ಇಲ್ಲ ಮಿತ್ರ, ನನ್ನ ಕನಸೆಂದೂ ಸುಳ್ಳಾಗದು. ಉದಾಹರಣೆಗೆ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಲ್ಲಿದಾಗ ಅರ್ಜುನನಿಗೆ ಬಿದ್ದ ಬೆಳಗಿನ ಜಾವದ ಕನಸು ಸುಳ್ಳಾಯಿತೆ. ಬೆಳಗಿನ ಜಾವದಲ್ಲಿ ಬೀಳುವ ಕನಸು ಎಂದೂ ಸುಳ್ಳಾಗದು ಮಿತ್ರ. ಅಂದಾಗಿ ನಿನಗೆ ಬಿದ್ದ ಕನಸಾದ್ರೆ ಯಾವುದು ಹೇಳಿಸು? ಹೇಳುತ್ತೇನೆ ಮಿತ್ರ. ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ ನನ್ನ ತಂದೆಯವರು ನನ್ನ ಕನಸಿನಲ್ಲಿ ಶಿವನಂದಿ ರಥದ ಮೇಲೆ ಕುಳಿತು ಶಿವು ಹೋಗಿ ಬರುತ್ತೇನೆ ಎಂದು ಕೈ ಸನ್ನೆ ಮಾಡಿದಂತಾಯಿತು. ಅಪ್ಪ ಎಂದು ಎದ್ದು ಚೀರಿದಾಗ ನಾನು ಬಾಂಬೆಯ ಭದ್ರತಾ ಪಡೆಯಲೇ ಮಲಗಿದ್ದೆ. ಅದಕ್ಕಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಮಿತ್ರ. ನಾನು ಅರ್ಜೆಂಟ್ ಊರಿಗೆ ಹೊರಡಲೇಬೇಕು. ಬೇಡ ಸು, ಕೇವಲ 1 ತಿಂಗಳಿಗಾಗಿ ಮತ್ತೇಕೆ ಊರಿಗೆ ಹೋಗಿರು? ಮೊನ್ನೆಯಷ್ಟೇ ನಿಮ್ಮೂರಿಂದಲೇ ಬಂದೆ. ಹೆಸರಿಗೆ ತಕ್ಕಂತೆ ಸ್ವರ್ಗದ ಬಾಗಿಲಿದ್ದಾಗಿದೆ ನಿನ್ನ ಮನೆ. ಸುಳ್ಳು ಹೇಳುವೆಯ ಮಿತ್ರ? ಸತ್ಯವಾಗಿ ಹೋಗಿದ್ದೆ ಮಿತ್ರ. ನೀನು ಅಲ್ಲಿಗೆ ಹೋದ ವಿಷಯ ನನಗೆ ತಿಳಿದೇ ಇಲ್ಲ. ಬಿಚ್ಚಿರಲ್ಲಾರೆ, ಸಂಕ್ಷಿಪ್ತ ಹೇಳುತ್ತೇನೆ. ಒಂದು ಮುಖ್ಯವಾದ ಕೇಸಿನ ಇನ್ವೆಸ್ಟಿಗೇಷನ್ಗಾಗಿ ಹೋಗಿದ್ದೆ. ಹೋದಾಗ ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ತಂಗುವ ಪ್ರಸಂಗ ಒದಗಿ ಬಂದಿತು. ಹಾಗಾದ್ರೆ ನೀವು ನನ್ನ ತಂದೆಯವರು ನೋಡಿರ್ಬೇಕಲ್ಲ? ಛೇ, ನೋಡುವುದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿಯೇ ನನಗೆ ಅತಿಥಿ ಸತ್ಕಾರ ದೊರೆಯಿತು. ಏನ್ ಹೇಳಿಸು, ಇಂದ್ರನ ವೈಭವ ಇದ್ದಾಗಿದೆ ನಿನ್ನ ಮನೆ. ಊಟ ವಸತಿ ಎಲ್ಲ ಅಲ್ಲೇ ಆಯಿತು. ಆದರೆ ಪಂಚತಾರ ಹೋಟೆಲ್ಗಳಲ್ಲಿರುವಂತೆ ಪಂಚತಾರ್ಯರನ್ನೇ ಅನುಕೂಲಕ್ಕೆ ನಿಂತಿರಲ್ಲವೇ? ಅಂದರೆ ಏನಯ್ಯ, ಏನು ಹರಿಯಾಣಂತೆ ಕೇಳ್ತೀಯಲ್ಲ? ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕಾದ ನೀನು ಮನೆಯಲ್ಲಿ ವೇಷ ಇಟ್ಟುಕೊಳ್ಳಬೇಕೆ? ಆ ವೇಷ ಬಾಚಿದಂಗೆ ನಿನ್ನ ಭಾವಚಿತ್ರ ಕಂಡೆ. ನನ್ನ ಭಾವಚಿತ್ರ? ನನ್ನ ಬೆಡ್ರೂಮ್ನಲ್ಲಿ ಅನುಕೂಲಕ್ಕೆಂದು ತಾರೆಯನ್ನು ಕಳಿಸಿದ್ದರು. ಏನು ಅವಳ ರೂಪ? ಹೆಸರು ತ್ರಿವೇಣಿ. ರಸಿಕರ ಮನಸೂರೆಗೊಳ್ಳುವಳು ಆ ರಾಣಿ. ತ್ರಿವೇಣಿ! ಇವನು ಹೇಳುತ್ತಿರುವುದು ಸತ್ಯವಿರಬಹುದು. ತ್ರಿವೇಣಿ ನನ್ನ ಹೆಂಡತಿ ಮಿತ್ರ. ಸತ್ಯವಾಗಿಯೂ ಮಿತ್ರ. ಅನುಮಾನ ಬಂದ್ರೆ ನನ್ನ ನಡೆನ ಬಾ, ಪ್ರತ್ಯಕ್ಷ ತೋರಿಸ್ತೇನೆ ಅವಳು ಸುಳ್ಳೆ ಎನ್ನುವುದನ್ನು. ಆ ತ್ರಿವೇಣಿ ಏನಾದರೂ ಪರಪುರುಷರನ್ನೇ ಭರವಸೆ ಮಾಡುತ್ತಿ ಕಂಡಕ್ಕೆ ನಿಜವಾದರೆ ಆ ಹೆಣ್ಣಮ್ಮ ಇಲ್ಲಿ ಬಿಲವಕ್ಕರು ಬಿಡದು ಈ ಗಂಡು ಇದೆ. ಇಲ್ಲಿಯ ಬಿಲವನ್ನು ತಿಳಿದು ಹುತ್ತಿನಲ್ಲಿ ಕೈ ಹಾಕಿ ಹಾವು ಕಚ್ಚಿಸಿಕೊಳ್ಳಬೇಡ. ಬೇಕಾದರೆ ನಾನೇ ನಿನ್ನ ಜೊತೆ ಬಂದು ಆ ದೃಶ್ಯವನ್ನು ಅಲ್ಲಿಯೇ ತೋರಿಸುತ್ತೇನೆ. ನಡೆ ಹೋಗೋಣ, ಆ ಗುಟ್ಟನ್ನು ಅಲ್ಲಿಯೇ ತೋರಿಸುತ್ತೇನೆ. ನಡೆ ಮಿತ್ರ. ದೇವದೇವರ ಮಗನ ದೇವಲೋಕದ ಬುದ್ಧಿಯು, ದೇವದೇವರ ಮಗನ ದೇವಲೋಕದ ಬುದ್ಧಿಯು, ದೇವದೇವರ ಮಗನ ದೇವಲೋಕದ ಬುದ್ಧಿಯು. ಬಡವಡಿಕೆ ಹೇಳ್ತೀನಿ ಕೇಳ್ರಿ, ಬಡವಡಿಕೆ ಹೇಳ್ತೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ನುಡಿಯುತ್ತೇನೆ. ಆ ಲೆಕ್ಕಿ ನುಡಿತೈತಿ, ಆ ಲೆಕ್ಕಿ ನುಡಿತೈತಿ. ಮುದುಕರಿಗೆ ಬಲ, ಮುದುಕಿಯರಿಗೆ ಬಲ, ಅಂಕಲ್ ಅವರಿಗೆ ಬಲ, ಆಂಟಿಯವರಿಗೆ ಬಲ, ಹುಡುಗರಿಗೆ ಬಲ, ಹುಡುಗಿಯರಿಗೆ ಬಲ, ಕುಂತವರಿಗೆ ಬಲ, ನಿಂತವರಿಗೆ ಬಲ.
ಬುಡ್ಬುಡಿಕೆ ಹೇಳ್ತೀನಿ ಕೇಳ್ರಿ, ಬುಡ್ಬುಡಿಕೆ ಹೇಳ್ತೀನಿ. ಅವನ್ನ ಸಾಕಾಗಿ ಹೋಗ್ತಾರೆ ನಮ್ಮ ಕಾಸೆ ಸಲುವಾಗಿ. ಎಷ್ಟು ಹೇಳಿದ್ರೆ ಕೇಳವ. ಇಲ್ಲಿರೋದ ಬೇಡ ಅಂತ ತ್ರಿವೇಣಿ ಅವ್ರು ನೋಡಿದ್ರೆ ನಮ್ಗ ತಿನ್ನ ಕೂಳಿಲ್ಲ, ಇದ್ರೆ ರೀ ಬಿಟ್ರೆ ಬಿಡ್ರ ಅಂತ. ಹುಡುಗಿ ಮಕ್ಕಂಡಾಗ ಒಂದ್ ನಂಬರಿ ಎಲ್ಲಿ ಕರ ಒದರಿದಂಗೆ ಒದರಾಕತ್ತೈತಿ. ಅವ ದಾನ ಊರ್ ಬಿಟ್ಟು ಹೋಗಕ್ಕೆ ಏನಾರ ಮಾಡಕ್ಕಿಂತ ಮಾಡ್ಸೇನ್ರಿ ಮಗ. ಮಾಟ ಮಾಡಿಸಿದ್ದು ಹೇಳ್ತೀನಿ, ಮಾಟ ಮಾಡಿಸಿದ್ದು ಹೇಳ್ತೀನಿ ಕೇಳಪ್ಪ. ಬಲ ಹೇಳ್ತೀನಿ ಕೇಳಪ್ಪ, ಬಲ ಹೇಳ್ತೀನಿ. ಅಲ್ಲ ಬುಡುಬುಡಿಕೆ ಇಲ್ಲೇ ಅದನ ಪ್ರಶ್ನೆ ಕೇಳಂತಡ್ರಿ. ಕೇಳಪ್ಪ ಬುಡುಬುಡಿಕೆ ಪ್ರಶ್ನೆ ಹೇಳ್ತೇ ಮತ್ತೆ. ಬುಡ್ಬುಡಿಕೆ ಹೇಳ್ತೀನಿ ಕೇಳಪ್ಪ, ಬುಡ್ಬುಡಿಕೆ ಹೇಳ್ತೀನಿ. ಸತ್ಯವನ್ನು ಹೇಳ್ತೀನಿ, ಸತ್ಯವನ್ನು ನುಡಿತೇನೆ. ಪ್ರಶ್ನೆ ಹೇಳಕ್ಕಂತಲೇ ಭೂಲೋಕದಿಂದ ಬಂದಿದ್ದೇನೆ. ದಕ್ಷಿಣ ಇಟ್ರೆ ಇದ್ದದ್ದು ಹೇಳ್ತೀನಿ, ಇಲ್ಲಾರ್ದು ಹೇಳ್ತೀನಿ. ₹3 ಮತ್ತೆ ಹೇಳ್ತೇನ. 3 ಕೊಟ್ಟರೆ ಬಾಳೆ ಹೂ ಆಗತೈತಿ. 11 4 ಇಡು, ಎಲ್ಲ ಹೇಳ್ತೀನಿ. ಆಯ್ತು ತಗೊಳ್ರಿ. ಬರೋಬ್ಬರಿ ಹೇಳ. ಹಾಗಿದ್ರ ನಿನ್ನ ಹೆಸರು ಏನಪ್ಪ? ಕಾಲೇಜಿನ ಲೆಕ್ಕ ಬರೀ ಕಾರ್ಕೂನ್ ಅಂತ ಕಾರ್ಕೂನ್ ಕಾಳಪ್ಪ ಅಂತ. ನಿನ್ನ ಹೆಸರಿನಾಗ ಐತಲ್ವ ಮಾರ. ನೋಡ್ಕೊಳಪ್ಪ, ನಿನ್ನ ಜೀವನ ಹೆಂಗಾಗಿತ್ತು ಗೊತ್ತ? ಅರ್ಕು ಗೋಣಿಚೀಲ ಆದಂಗ ಆಗ್ತೈತಿ. ಹೌದ್ರಿ, ಬರೋಬ್ಬರಿ ಹಂಗ ಆಗೈತ್ರಿ. ಆಗಿದ್ರ ಮತ್ತೆ ಹೌದು. ಮಾಡು ಮುಚ್ಚ, ಬಾಯಿ ತೆಗಿ. ಕೈ ಮುಂದೆ ಮಾಡಿ ಎರಡು. ಮಾಡಿ ನೋಡ್ಕಣಪ್ಪ, ನಿನ್ನ ಇಂದ ಮಾಯದ ಅಕ್ಕಿ ಗಂಟೆ ಬಿದ್ದೈತಿ. ಅದನ್ನ ಬೆನ್ನತ್ತಿದ್ದದಕ್ಕ ನಿನಗೆ ಒಂದು ದೊಡ್ಡ ಅಪದಾನ ಬರ್ದೈತಿ. ನೀನೇನಾದ್ರೂ ಹಿಂಗೆ ಸುಮ್ಮನೆ ಕುಂತ್ರ ನಮ್ಮ ಶಾಣಬಸಪ್ಪನ ಗುಡಿಯಿಂದ ಬಾಯಿ ಬಗಲ ಐತಲ್ಲ, ಅಲ್ಲಿ ಗೋರಿನ ಕಳಿಸ್ತೈತಿ ನೋಡು. ತಗೊಳ್ರ ಮತ್ತೆ. ಹೌದು ಬಿಡ್ರಿ. ಇದೇ ಕೊಡೆ ಬುಡುಬುಡಿಕೆ ಕೈ ತುಂಬೆಲ್ಲ ಹೋಗ್ಬಿಟ್ಟಿಯಲ್ಲ. ತಪ್ಪಾದ ಬಿಡು ಅಯ್ಯಪ್ಪ. ನಿನ್ನ ಕೈ ನೋಡಿದೆ, ಎಲ್ಲೆಲ್ಲಿ ಕೆಬ್ಬಸನ್ ಏಟು ಹೊಲಸಾಗಿತ್ತು. ತಪ್ಪಾತು ಬಿಡು, ಯಾಕಂದ್ರ ಕೈ ರೇಖೆ ಮಾಡ್ಬೇಕಾಗಿತ್ತಲ್ಲ, ಅದಕ್ಕ. ಚಿಕ್ಕ ಕೈ ರೇಖೆಲ್ಲ ಸೌದಗಿ ನಡಿ. ನೋಡ್ಕೊಳಪ್ಪಣ್ಣ, ನಿನಗ 2 ಕಂಕಣ ಅದಾವ. ಒಂದು ಕಂಕಣ ಈಗ ನಿಸ್ಸಂತನ ಮೆಚ್ಚಿಯಲ್ಲ, ಆ ಹೆಣ್ಣಿನಿಂದಲೇ ಮರಣ. ರಣಹಲಿಗೆ ಜಾತ್ರೆ ನಡಿತೈತಿ. ಅಲ್ರಿ ಎದ್ದೊತ್ತು ಬಿಟ್ಟು ನಿಸ್ಸಂತನ ಅಂದಲ್ಲ, ಅದೇ ಹಂಗಿರ್ತದ ಹೇಳ್ರಿ. ಹೇಳ್ತೀನಿ ಕಳಪ್ಪ, ಹೇಳ್ತೀನಿ. ಆದ್ರ ಅದು ಬರೋಬ್ಬರಿ ಬರೋದು. ಸ್ವಲ್ಪ ನನ್ನ ಕಡೆ ಕಾವು ಕಟ್ಟು ಮಾಡಿಸ್, ಎಲ್ಲ ಬರಿ ಬರಾಕೈತಿ. ಅಲ್ರಿ ಕಾವು ಕಟ್ಟಂದ್ರ ಏನೇನು ಮಾಡ್ಬೇಕ್ರಿ ಮತ್ ನಾವು? ಏನು ಮಾಡಕ್ ಏನಿಲ್ಲ, ಅದಕ್ಕ ಸ್ವಲ್ಪ ಸಾಮಾನು ಅಂದ್ರ 3 ವರ್ಷದ ಕೊಂಬಿಲ್ಲಾರ್ದ ಕರೆ ಕ್ವಾಣ, 7 ತೊಲೆ ಬೆಳ್ಳಿ, 5 ತೊಲೆ ಬಂಗಾರ, ಅಕ್ಕಿ ಹಾಲು ಬೆಕ್ಕಿನ ಏಳು, ಮುಳ್ಳು ಮಾತಾಂಗಿ ಕುಂಟಲಿಗೆ ಇತ್ತಿ, ಇವಿಷ್ಟು ಕಳ್ಳಿ ಹಾಲಿನ ಕಲಿಸಿ ರಾತ್ರಿ ಮಲವಾಗ ಮೈಗೆ ಹಚ್ಕೊಂಡು ಮಲ್ಕೊ. ಅವಾಗ ನೋಡು ಅದ್ರ ವಾಸನೆಗೆ ಅವನು ಎಣ್ಣೆ ಎಲ್ಲೇನಿರ್ಲ ಮಳ್ಳಾಗೆ ಬರ್ತೈತಿ ನೋಡು. ಇಲ್ಲ ಅಂದ್ರ ಗಂಡ ಜೋಗ ಮೈ ಕಾಡ ಚಲೋ ಆಕೈತೆ. ಅಲ್ರಿ ಈ ಬೆಳ್ಳಿ ಬಂಗಾರ ಎಲ್ಲಿ ತರೋದ್ರಿ ನಾವು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದು? ಮತ್ತೆ ಚಿನ್ನರ್ ಹೋಗಿ ಹಂಚಿ ಮಲ್ಲಪ್ಪ ಅಂಗಡಿ ತರ್ಬೇಕಾಕೈತಿ. 150 ಕೊಡು, ಎಲ್ಲ ನನ್ನ ಕಡೆನೂ ಅದಾವ. ತಗೊಳ್ರಿ, ಕೊಡ್ತೀನಿ. ತೋರ್ಸ್ರಿ ನೀವು ಹೆಂಗ ಬೆಳ್ಳಿ ಬಂಗಾರ ನಾವು ನೋಡ್ತೀವಿ. ತಡಿಯಪ್ಪ, ಅಷ್ಟ ಕೌಂಟ್ರ್ ಮಾಡ್ತೀನಿ ನೋಡಕ್ಕ. ಪಟ್ಟೆ ನೋ ಮರ 150 ಕೊಡ್ತೀನಿ ಮಾರಾಯ, ಕೊಡಕ್ಕ ಹತ್ತೀನಿ. ನಾ ಬಂದಿರೋದು ಅದಕ್ಕಲ್ಲ, ಮತ್ತೆ ನಿನ್ಗೆ ಹೇಳಕ್ಕ ಮುಂಚೆ. ನೋಡಿ ಬಾ. ಕ್ವಾಣ ಅಂದ್ರ ಕ್ವಾಣ ಅಲ್ಲ, ಈ ಕೇರಿನ ಹಳ್ಳ. ಬೆಳ್ಳಿ ಅಂದ್ರ ಬೆಳ್ಳಿ ಅಲ್ಲ, ಕಾಣ್ತಲ್ಲ ಬೆಳ್ಳದ ಬೆಳ್ಳುಳ್ಳಿ. ಗಡ್ಡೆ. 3 ವರ್ಷದ ಕೋಡಿಲ್ಲ ಅದು ಕ್ವಾಣ. ಅದು ಫಸ್ಟ್ ಹೇಳಿಲ್ಲ. ಹೌದು. ಈಗ ನೋಡು ಬಂಗಾರ ಬಂಗಾರ ಇಲ್ಲ ಐತ್ ನೋಡು.
ಹೌದಲ್ಲ ಈಗ ಇಷ್ಟೊಂದು ಸಣ್ಣ ಕೊಡದೆ ಕಳ್ಳಿ ಹಾಲಿನ ಕಲಿಸಿ ಮೈಗೆ ಹಚ್ಕೋ ನಿನ್ನ ಕೆಲಸ ಎಲ್ಲ ಬರೋಬ್ಬರಿ ಆಕೈತಿ ನೋಡು. ಆಯ್ತು ತರ್ರಿ ಅದು ನೋಡು ಮರ್ಯ ಮತ್ತೆ ಏನಾಗ್ಬಿಡುತ್ತ ಅಂತ ನಾನು ಸೋದ್ರ ಮಾವ ಅಂತ್ರಿ ಸೋದ್ರ ಮಾವ ಅವನವನ ಸಾಕಿದ ನಾಯಿ ಬೇಕು ಸೋದ್ರ ಮಾವ ಏದೇದಕ್ಕೂ ಬೇಡ ಅಂತೀನಿ. ಹೌದ್ ಬಿಡ್ರಿ ಅಲ್ರಿ ತನ್ನ ಸಾಮಾನ್ ಮೇಲೆ ತನಗರ ಖಬರ್ ಇರ್ಬೇಕ ಬೇಡ. ನೋಡ್ರಿ ಈ ಪೆನ್ನ ಎಲ್ಲಿ ಬೇಕು ಅಲ್ಲಿ ಬಿಟ್ಟು ಬರ್ತಾನೆ. ಏ ಮಾವ ಹೇಳು ಈ ಚೀಲದ ಹತ್ರ ಈ ಪೆನ್ ಯಾಕೆ ಬಿಟ್ಟು ಬಂದಿ? ಅದ್ರಾಗ ಮಸಿ ಖಾಲಿ ಆಗಿತ್ತ ಅದಕ್ಕ ಅಲ್ಲಿ ಬಿಟ್ಟು ಬಂದಿದ್ನೆ. ಒಟ್ ಏನಾರ ಖಾಲಿ ಆದಕ್ಕೂ ಸಾಮಾನು ಅಲ್ಲೇ ಬಿಟ್ಟು ಬಂದ್ ಬಿಡೋದೆ. ಅಲ್ಲೇ ಬಿಟ್ಟು ಬಂದ್ಬಿಡೋದ ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪಿ ಬಿಟ್ಟು ಬಂದ ಅಭ್ಯಾಸ ನಮಗೆ. ಯಾಕೆ ತಿಕ್ಕೊಂಡು ಅಭ್ಯಾಸ ಇಲ್ಲ ಸಿಪ್ಪಿಲ್ಲಿ ಸುಮ್ಮನೆ ಯಾಕೆ ಹೋದ್ರಕ್ಕೆ ಗೋಡಪ್ಪನವರ ಓ ಗೋಡಪ್ಪನವರ ಇದು ನಮ್ಮ ಸ್ವಾದ್ರ ಸತಿ ಐತ್ರಿ. ಸ್ವಲ್ಪ ಒಂದಿಟ್ಟು ಇದ್ರ ನೋಡಿ ಹೇಳ್ತಾರನ ಏನು ಕೈ ನಾನೇ ಹೇಳ್ರಿ ಬುಡ್ಬುಡ್ಕಿ ಹೇಳ್ತೀನಿ ಕೇಳವ್ವ, ಬುಡ್ಬುಡ್ಕಿ ಹೇಳ್ತೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ನುಡಿತೇನೆ. ಆ ಲಕ್ಕಿ ನುಡಿತೈತಿ, ನಿನ್ನ ತಲೆ ಮ್ಯಾಗ ಹಾಲಕ್ಕಿ ನುಡಿತೈತಿ. ಅದು ಬರೋಬ್ಬರಿ ಹೇಳ್ರಿ. ನೋಡು ಕಳಪಣ್ಣ, ನಾನು ಯಾರ್ಯಾರ ಕಾವು ಕೊಟ್ಟು ಮಾಡೋದು ಯಾರು ನೋಡಬಾರ್ದು. ನೋಡಿದ್ರ ಸ್ವಲ್ಪ ಹುಷಾರ್ ಹೋಗೈತಿ. ಹೌದನ್ರಿ ಅದಕ್ಕ ನಾನು ಕಾವು ಕೊಟ್ಟು ಮಾಡಿ ಕಳಿಸ್ನು, ನೀನು ಹೋಗ್ಬಿಡು. ಸ್ವಲ್ಪ ಮರಿ ನಿಂದ್ರಲ್ಲ ಪೂರ ಹೋಗೇ ಬಿಡು. ಆ ಕಡೆ ಹೋಗ್ಬಿಡು, ಬರ್ಬೇಡ. ಹೋಗಿಬಿಡು ಮಗ, ನಾನು ಹೇಳ್ತಂತ ನಾನು ಹೋಗ್ತೇನೆ. ಬೇಸ ಮಾಡ್ರಿ, ಬೇಸ ಮಾಡ್ರಿ. ಮುಂಗ್ಳು ವರ್ಷ ಮತ್ತೆ ಮಾಡೇ ಕಳಿಸ್ತೀನಿ. ಬುಡ್ಬುಡ್ಕಿ ಹೇಳ್ತೀನಿ ಕೇಳವ್ವ, ಬುಡ್ಬುಡ್ಕಿ ಹೇಳ್ತೀನಿ. ಆ ಲಕ್ಕಿ ನುಡಿತೈತಿ, ಆ ಲಕ್ಕಿ ನುಡಿತೈತಿ. ನೋಡು ತಾಯಿ, ನಿನ್ನಿಂದ ಒಂದು ಮುದೆನಾಯಿ ಗಂಟೆ ಬಿದ್ದಿದೆ. ಅದರ ಗುಣ ಒಳ್ಳೇದಿಲ್ಲ. ಅದು ನಿನ್ನ ಮರಿಂದಾಗ ಮರಿದಿ ತೆಗಿತೈತಿ. ನೀನೇನಾದ್ರೂ ಹಿಂಗೆ ಸುಮ್ಮನೆ ಕುಂತ್ರ ನಿನ್ನ ವಯಸ್ಸು ಹಳ್ಳ ಕೂಡೆ ಹೋಗೈತಿ. ಹಿಂಗ ಬರ್ಬೋದಾಗತ್ತೈತಿ ನೋಡ್ರಿ ಸ್ವಾಮಿಯರ ನನ್ನ ವಯಸ್ಸು. ಇದಕ್ಕೆ ಏನ್ ಮಾಡ್ಬೇಕಂತೀರಿ? ಮುಂದೆ ಏನ ಮಾಡ್ಬೇಕು ಅದನ್ನ ಹೇಳ್ರಿ. ನೋಡ್ಕೊಳ ಯದಿ ಮಾಡಕ್ ಏನಿಲ್ಲ ಅವಪ್ಪ. ಅದಕ್ಕ ಸ್ವಲ್ಪ ಕಾವು ಕೊಟ್ಟು ಮಾಡಿದ್ರ ಎಲ್ಲ ಬರೋಬ್ಬರಿ ಆಗ್ತೈತಿ. ಅಲ್ಲ ಕಾವಂತೂ ಕೊಡಬೇಕಾಗತ್ತ ಬಿಡ್ರಿ. ಈಗ ಸದ್ಯಕ್ಕೆ ನನ್ನ ಹೆಸರು ನಿಮಗೆ ಏನನ್ನೋದು ಇನ್ನೂ ಗೊತ್ತಾಗಿಲ್ಲ ಅಂತ ಕಾಣುತ್ತ. ಹೌದೌದು. ಅಂದಂಗ ನನ್ನ ಹೆಸರು ಕಾಶವ್ವ ಅಂತ್ರಿ. ಕಾಶವ್ವ? ಕಾಶವ್ವ ಆಯ್ತು ಬಿಡು, ಬಗೆರ್ತೈತಿ. ನಮ್ದು ನಿಂದರಿಗೆ ಕೈಯ ಕೆಲಸ ಕೊಡ್ರ. ನಿನ್ನ ವಯಸ್ಸು ಹೌದು, ನನ್ನ ವಯಸ್ಸು ಎಷ್ಟಿರ್ಬೋದವ? ನೋಡಪ್ಪ, ಹೊಟ್ಟಿಗೆ ಅನ್ನ ತಿನ್ನೋ ನೀನೇ ಹೇಳ್ಬಿಡು. ನನಗೆ ಗೊತ್ತಿಲ್ವೇ? ಅಲ್ಲೋಯಪ್ಪ, ಬುಡುಬುಡಿಕೆ ಹೇಳ್ತೇನೆ ಅಂತಿದ್ದಕ್ಕೆ ನೋಡಿದ ಕೂಡ ನಮ್ಮ ವಯಸ್ಸಿಗೆ ಬಂದಿನಿ. ನನಗೆ ಮದುವೆ ಬೇಕಾಗೈತ್ರಿ. ಮತ್ತೆ ವಯಸ್ಸು ಹಗಲು ರಾತ್ರಿ ಸಿಕ್ಕಾಪಟ್ಟೆ ಕನಸು ಬೀಳಾಕತ್ತಾವು. ಓಹೋ, ಕನಸು ಬೀಳಕತ್ತೇವು. ಇನ್ನು ನೆನಪಾಗಲ್ಲ. ಈಗ ನೆನಪ ನೋಡ್ ಕಾಶವ್ವ, ರೀ ನಿನಗ ರಾತ್ರಿ ನಿದ್ದೆ ಬಂದಾಗ ಒಂದು ನಮೂನಿ ಸೆಕ್ಸ್ ಕನಸು ಬರ್ತಾವಲ್ಲ? ಅಯ್ಯಯ್ಯೋ, ಹೌದ್ರಿ, ಹೌದು. ಅದಕ್ಕ ಅಂತೀನಿ. ಹುರುಪ್ ಎಬ್ಬಿಸಿ ಮತ್ತೆ ನಿಲ್ಲಿಸ್ಬೇಡ, ನನಗೆ ಕಂಟಿನ್ಯೂ ಮಾಡ್ಬೇಕು. ಆ ಕನಸಿನಾಗ ತಾನಪ್ಪ ಅಂತ ಒಂದು ಹುಡುಗ ಲವ್ ಮಾಡ್ದಂಗ ಆಕೈತಿ. ಆ ಹುಡುಗ ಪಾಪ ಈಗ ಬಹಳ ದೂರ ಹೊಂಟಾನ. ಅಲ್ಲಿ ಹೋಗಿಂದ ಒಂದು ಪತ್ರನೂ ಬರಿತಾನ. ಆ ಪತ್ರ ನೋಡಿ ನೀನೇನಾದ್ರು ಓದಿ ಅಂದ್ರ ಅವನು ನಿನಗೆ ಸಿಗ್ತಾನ. ಅದ್ರಂತದ್ದು ನಿನಗೆ ಏನಾದ್ರು ಒಂದು ಮಂತ್ರ ಮಾಡಿ ನೆಲ ಮುಟ್ಟದ ಬೇರ್ ಕೊಡ್ತೀನಿ. ಆ ಬೇರ್ ತಗೊಂಡು ತಿನ್ಬೇಕೇನ್ರಿ? ತಿನ್ನು, ತಿಪ್ಪಿಗೆ ಮನೆ ತಿಪ್ಪಿ ಮನೆ ಹೊಡೆದ ಅಂತ. ಆ ಬೇರ್ನ ಕಾಪಟ್ಟು ಮಾಡಿರ್ತಾನ, ಅದನ್ನ ಹಾಸ್ಯ ಬುಡಕ್ ಇಟ್ಕೊಂಡು ಮಲ್ಕೋ. ನಿನ್ನ ಕೆಲ್ಸ ಸಕ್ಸಸ್ ಆಕೈತಿ. ಅವಿ ನನಗ್ ಬೇಕಾಗಿದ್ದು ಹುಡುಗ ನನಗೆ ಸಿಗಂಗಿಲ್ಲ ಅಂತ ಆ ಬೇರ್ ತಗೊಂಡು ನಾ ಇನ್ನೇನ್ ಮಾಡ್ಲಿ? ತಪ್ಪು ತಿಳ್ಕೊಬಿಡ ಕಾಶಿ, ನಾ ಒಂದು ಮಾತು ಹೇಳ್ತೀನಿ. ಏನೇ ನಿಮ್ ಹುಡುಗ ನಾನ ಅಂತ ತಿಳ್ಕೊಂಡು ನನ್ನ ಕೂಡ ಯಾಕೆ ಬಳೆ ಮಾಡಬಾರ್ದು? ಅಲ್ಲ, ನೀನು ಹಲಕಟ ಬುಡುಬುಡಿಕಿ ನನ್ನ ಮಗನ. ನನ್ನ ಭವಿಷ್ಯ ಹೇಳ್ತೇನೆ ಅಂದ ಕೂಡ ಗೊತ್ತಾತ ಮಗನ, ನೀ ಯಾ ನನ್ನ ಮಗ ಅದಿ ಅಂತ ಹೇಳಿ. ನನ್ನ ಭವಿಷ್ಯ ನೀ ಏನು ಹೇಳ್ತಿಲ್ಲ, ನಿನ್ನ ಕನಿ ನಿನ್ನ ಭವಿಷ್ಯ ಎರಡು ನಾನೇ ಹೇಳ್ತೇನೆ. ಮತ್ತೆ ಈಗ ನೋಡಿ ಹೋಗಾಕ. ಏ
ಪರದೇಸಿ. ಇಲ್ಲೇ ಇರೋದು ಮಜಾ. ತಡ ಯಾಕ ತಿಳಿತೆ ನನ್ನ ಆವರಾಣಿ. ಹೌದು, ನನ್ನ ಗುಗ್ಗಿರ್ಗಾನಿ. ನಡಿ, ಶುರು. ಹೇಳು ಹೇಳು ಹೇಳು. ರಾಮಾಯಣದಲ್ಲಿ ಸೀತೆಯನ್ನು ಒತ್ತೊಯ್ದು ತೀರಿಸಿಕೊಂಡ ಸೇಡು, ಮಹಾಭಾರತದಲ್ಲಿ ಶಕುನಿ ತೀರಿಸಿಕೊಂಡ ಸೇಡು, ಕಲಿಯುಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಲ್ಲಪ್ಪ ಶೆಟ್ಟಿ ಕಲ್ಲಪ್ಪ ಶೆಟ್ಟಿ ಎಂಬ ಬಂಡರನ್ನು ಆನೆಯ ಕಾಲಡಿ ಹಾಕಿ ತೀರಿಸಿಕೊಂಡಳು ಸೇಡು. ಅದರಂತೆ ನನ್ನ ಬೆನ್ನಿಂದ ಹುಟ್ಟಿ ಬೆನ್ನಿಗೆ ಚೂರಿ ಹಾಕಿದ ನಾಯಿ ತಮ್ಮನೆಂಬ ಮಹೇಶನನ್ನು ಮುಗಿಸಿ ತೀರಿಸಿಕೊಳ್ಳುವೆ ಸೇಡು. ಉಕ್ಕಿ ಬಂದ ಅರೆಯದ ತಾಳಲಾರದೆ ಮಹೇಶನ ಮಾತು ಕೇಳಿ ಶ್ರೀಮಂತನ ಮಗನ ಮದುವೆ ಆದಳೆಲ್ಲ ತಂಗಿ ಎಂಬ ಶ್ವೇತಾ ನಿನ್ನ ಸಂಸಾರ ಅದೆಗಡಿಸಿ ತೀರಿಸಿಕೊಳ್ಳುವೆ ಸೇಡು. ಅಲ್ಲಿವರೆಗೂ ಅರಗಾಯದ ಸರ್ಪದಂತೆ ಬಾಳುವೆ. ಶ್ವೇತಾ, ಶ್ವೇತಾ, ಜಗದೀಶ, ಜಗದೀಶ. ಮಾವ ನೀವಾ? ಜಗದೀಶ್ ಸ್ಕೂಲ್ ಹೋಗಿದ್ದಾನೆ. ಇನ್ನು ಅಕ್ಕ ಅಂದರೆ ಅಕ್ಕ ಚಕ್ಕಂದ ಆಡೋದಕ್ಕೆ ಹೊರಗಡೆ ಹೋಗಿದ್ದಾಳೆ. ಹಾ, ನಮ್ಮ ಅಣ್ಣ ಸ್ವಲ್ಪ ಮನೆಯಿಂದ ಆಚೆ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಹೊರಟ್ಬಿಟ್ರೆ ಸಾಕು, ನೀರ್ ತರ ನೆಪ ಮಾಡ್ಕೊಂಡು ಹೋದವಳು ಆ ಮಗುವಿನ ಅಳೋದಕ್ಕೆ ಕೂಡ ಲಕ್ಷ್ಯ ಕೊಡದೆ ಸಾಯಂಕಾಲ ಬರ್ತಾಳೆ. ಇದೇನು ಹೇಳಿದೆ ತ್ರಿವೇಣಿ ನೀನು? ಹಾ, ದೇವರ ಸಾಕ್ಷಿಯಾಗಿ ಸತ್ಯವಾದ ಮಾತನ್ನ ಹೇಳ್ತಾ ಇದ್ದೀನಿ ಮಾವ. ಮದ್ವೆಗಿಂತ ಮುಂಚೆನೆ ನಮ್ಮ ಅಣ್ಣನೊಂದಿಗೆ ತನ್ನ ದೇಹ ಸುಖವನ್ನು ತೀರಿಸ್ಕೊಂಡಿದ್ದಾಳಂತೆ. ಮದ್ವೆ ಮಂಟಪದಲ್ಲಿ ನನ್ನ ಅಣ್ಣನನ್ನ ಕಂಡ ಕ್ಷಣ ಮಾಂಗಲ್ಯನೇ ಎಸೆದೋಗಿದ್ದು ಈ ಮದ್ವೆನೇ ಬೇಡ ಅಂತ ಹೋಗ್ತಾ ಇದ್ಲು. ಪಾಪ ಏನು ಅರಿದು ನೀವು ಅವಳಿಗೆ ಒತ್ತಾಗಿದ್ದ ಮಾಂಗಲ್ಯ ಕಟ್ಟಿ ಮೋಸ ಹೋಗ್ಬಿಟ್ಟಲ್ಲ ಮಾವ. ತ್ರಿವೇಣಿ, ನೀನು ಹೇಳುತ್ತಿರುವುದು ನಿಜವೇ? ನಿಜವಾಗಿ ಹೇಳ್ತಾ ಇದ್ದೀನಿ ಮಾವ. ನನ್ನ ನೋಡು, ನೀನೀಗ ಮತ್ತೊಬ್ಬರ ಮನೆ ಸೊಸೆಯಾಗಿದ್ದೀಯಾ, ಈ ರೀತಿಯೆಲ್ಲ ಮಾಡಬಾರ್ದು. ನೀನು ನನ್ನ ತಂಗಿ ಸಮಾನ ಅಂತ ಹೇಳಿದ್ರು ಕೇಳದೆ ಅವಳ ಮೈ ಮೇಲೆ ಬೀಳ್ತಾಳಂತೆ. ಪಾಪ ನನ್ನ ಅಣ್ಣ ತನ್ನ ಮಾನ ಮರ್ಯಾದೆಗೆ ಹೆದರಿ ಮನಸ್ಸಲ್ಲಿ ನಿಂತ್ಕೊಂಡು ಕೊರಗ್ತಾ ಇದ್ದಾನೆ ಮಾವ. ಸುಳ್ಳು ತ್ರಿವೇಣಿ, ನೀನು ಹೇಳುತ್ತಿರುವುದು ಸುಳ್ಳು. ಪಾಂಡವರ ಪತ್ನಿ ದ್ರೌಪದಿ ಮನಸ್ಸು ಬದಲಾಯಿಸಿರಬಹುದು, ನಾರಾಯಣನ ಸತಿ ಲಕ್ಷ್ಮಿ ಮನಸ್ಸು ಬದಲಾಯಿಸಿರಬಹುದು, ರಾಮನ ಸತಿ ಸೀತೆಯ ಮನಸ್ಸು ಚಂಚಲವಾಗಿರಬಹುದು. ಆದರೆ ನನ್ನ ಪತ್ನಿ ಶ್ವೇತಾ ನನ್ನ ಒಬ್ಬನನ್ನು ಬಿಟ್ಟು ಅನ್ಯರಿಗೆ ಅವಳ ಶೀಲ ಸಮಾಧಿಯಾಗಿರುವುದು ಸುಳ್ಳು. ಅದನ್ನು ನಂಬಲಾರೆ. ಅಯ್ಯೋ, ನೀನ್ ನಂಬು ಬಿಟ್ರೆ ಬಿಡು. ಕಣ್ಣಾರೆ ಕಂಡ ವಿಷಯವನ್ನ ಇದ್ದಾಗೆ ಹೇಳ್ತಾ ಇದ್ದೀನಿ. ಬೈ ಚಾನ್ಸ್ ಆ ಸಮಯದಲ್ಲಿ ನನ್ನ ಹತ್ರ ಏನಾದ್ರೂ ಕ್ಯಾಮ್ರಾ ಇದ್ದಿದ್ರೆ ಅದನ್ನೆಲ್ಲ ಫೋಟೋ ತೆಗೆದು ತೋರಿಸ್ತಾ ಇದ್ದೆ. ಆಗ ಮಿಚ್ಚೋಗಿದೆ, ನಾನೇನ್ ಮಾಡ್ಲಿ? ಒಂದು ವೇಳೆ ಇದು ನಿಜವಾದರೆ ಇದಕ್ಕೆ ಉಪಾಯವೇನು ತ್ರಿವೇಣಿ? ಉಪಾಯ? ಉಪಕಾರ ಮಾಡಿದವ್ರಿಗೆ ಪ್ರತಿ ಉಪಕಾರ ಮಾಡ್ಬೇಕು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿದೆಯೇ? ಇದೇ ತ್ರಿವೇಣಿ. ಹಾಗಾದ್ರೆ ತಡ ಯಾಕೆ ಮಾಡ್ತಾ ಇದೀಯಾ? ಬೇಗ ಬಾ ರಾಜ. ಕಾಮದಿಂದ ತತ್ತರಿಸ್ತಾ ಇರುವ ಈ ಹೆಣ್ಣಿಗೆ ಸುಖ ನೀಡು. ನೋಡು, ಆ ಆಕಾಶದಲ್ಲಿ ಹಾರಾಡುವ ಪ್ರೇಮದ ಹತ್ತಿರವಾಗಿ ಪ್ರೇಮ ಲೋಕದಲ್ಲಿ ತೇಲದ ನಾನೇನು ಒಳ್ಳೆ ದಾರಿ ಹೇಳುವೆ ಎಂದು ತಿಳಿದಿದ್ದೆ. ನಿನ್ನಂತೆ ನಡೆದರೆ ರಾಜು ಕಂಡ ಬಾವಿಯಲ್ಲಿ ಕಣ್ಣಿದ್ದು ಆಗದೆ ಬಿದ್ದಂತೆ.
ಐ ಸಿ. ಹಸಿದ ಹೊಟ್ಟೆಗೆ ಹಳಸಿದ ಅನ್ನ ಸಿಕ್ತಲ್ಲ ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಅದು ಕೈ ಜಾರಿ ಕೆಳಗಡೆ ಬಿದ್ದು ಭೂಮಿ ಪಾಲಾಗ್ಬೇಕೆ? ಮಾವ, ನಿನ್ನನ್ನು ಕಂಡಂಗಿಂದ ನೀನು ನನ್ನ ಪಾಲಿನ ದೇವರು ಅಂತ ನಿನಗಾಗಿ ಈ ನೈವೇದ್ಯವನ್ನು ಕಾದಿರಿಸಿದ್ದೀನಿ. ದಯವಿಟ್ಟು ಬೇಡ ಅಂತ ಹೇಳಿಬಿಡ. ಅದು ನಿನ್ನ ಹುಚ್ಚು ಕಲ್ಪನೆ. ವಿಧಿ ಲಿಖಿತದಂತೆ ನೀನೀಗ ನನ್ನ ತಮ್ಮನ ಹೆಂಡತಿ. ತಮ್ಮನ ಹೆಂಡತಿ ಆದ್ರೆ ಏನಾಗ್ತಂತೆ? ದ್ರೌಪದಿಗೆ 5 ಸುಖ ನೀಡಲಿಲ್ವೇ? ಅವಳು ಗರತಿ, ದೇವತಾ ಸ್ವರೂಪಳು. ಪಾಂಡವರು ತಾಯಿಯ ಮಾತು ಮೀರಬಾರದೆಂದು 5 ಮದುವೆಯಾದರು. ನೀನು ಈ ಗೆಳತಿ ಹೆಣ್ಣಿಗೆ ಗಾಂಧರ್ವ ರೀತಿಯಿಂದ ವಿವಾಹ ಯಾಕೆ ಆಗ್ಬಾರ್ದು? ಪ್ಲೀಸ್ ಕಮಾನ್ ಮಾಮ. ಈ ರೀತಿ ಗಂಡಸರಿಗೆ ಮೋಸ ಮಾಡಿ ಗರತಿ ಎಂದು ಹೇಳುವ ಬಂಡ ಹೆಣ್ಣುಗಳ ಕಥೆಯನ್ನು ಹೇಳುತ್ತೇನೆ ಕೇಳು. ರಾತ್ರಿ ಉಂಡು ಮಲಗುವ ಕಾಲಕ್ಕೆ ತವರು ಮನೆಯಿಂದ ಮಿಂಡನಪ್ಪ ಬಂದರೆ ಗಂಡನೆದುರಿಗೆ ನನ್ನ ಬಂದನೆಂದು ಹೇಳಿ ಅತ್ತೆಯನ್ನು ಹಾದಿಗೆ ಕಳಿಸಿ, ಮಾವನನ್ನು ಮಲ್ಲಿಗೆ ಹೂ ತರಲು ಕಳಿಸಿ, ಗಂಡನನ್ನು ಮಂಡಕ್ಕಿ ತರಲು ಕಳಿಸಿ, ಅವರು ಬರುವ ಪೂರ್ವದಲ್ಲಿ ಮಿಂಡ ನಡುವೆ ಉರುಳಾಡಿ ಬಂದಾಕ್ಷಣ ಗರತಿಯಂತೆ ಸೋಗ ಹಾಕುವ ನಿನ್ನಂತ ಬಂಡ ಹೆಣ್ಣುಗಳಿಷ್ಟಿಲ್ಲ ಇಂದಿನ ಕಾಲದಲ್ಲಿ. ಹಸಿದು ಬಂದ ಪತಿಯ ಒಡಲಿಗೆ ಅನ್ನ ಕಟ್ಟಿ ದೇವರಿಗೆ ಹೋಗುವನೆಂಬ ನೆಪ ಹೇಳಿ ಸಿಹಿಲಾದ ಊಟ ಮುಚ್ಚಿಕೊಂಡು ದಾರಿಯಲ್ಲಿ ದೇವರ ಹೆಸರಲ್ಲಿ ಮಿಂಡ ನಡುವೆ ಉರುಳಾಡಿ ಬಂದಾಕ್ಷಣ ಮನೆಗೆ ಗರತಿಯಂತೆ ಸೋಗ ಹಾಕುವ ಬಂಡ ಹೆಣ್ಣುಗಳಿಷ್ಟಿಲ್ಲ ಇಂದಿನ ಕಾಲದಲ್ಲಿ. ಗಂಡನೊಡನೆ ಕೆಲಸಕ್ಕೆ ಹೋಗದೆ ತಲೆ ನೋಯ್ತೀನಿ ಎಂಬ ನೆಪ ಹೇಳಿ ಗಂಡ ಮನೆ ಬಿಟ್ಟಾಕ್ಷಣ ತವರು ಮನೆಯಿಂದ ತಂದು ಶಾಲೆ ಒದ್ದು ಮಿಂಡ ನಡುವೆ ಮೂಲೆ ಹಿಡಿದು ಮಲಗುವ ನಿನ್ನಂತ ಹೆಣ್ಣು ಬೆಳೆಸಿಲ್ಲ ಇಂದಿನ ಕಾಲದಲ್ಲಿ. ಗಂಡು ಜಾತಿನ ಹೀಗೆ ದೊಡ್ಡ ಶ್ರೀರಾಮಚಂದ್ರ ಇವನು. ನಾನು ಶ್ರೀರಾಮ ಹರಿಶ್ಚಂದ್ರ ಅಂತ ನಿನ್ನ ಮುಂದೆ ಪುರಾಣ ಹೇಳಲು ಬಂದಿಲ್ಲ. ಉಂಡ ಮನೆಗೆರಡು ಬಗೆಯುವ ಈ ಗಂಡು ಜಾತಿಯ ಬಗ್ಗೆ ಹೇಳುತ್ತೇನೆ ಕೇಳು. ತವರು ಮನೆಯಲ್ಲಿದ್ದ ಹೆಂಡತಿಯನ್ನು ತಮ್ಮನನ್ನು ಕರೆತರಲು ಕಳಿಸಿದರೆ ಮೈದುನ ಮಗನೆಂಬುದು ಮರೆತು ಮೈದೊಡವಿ ಮನ ಹೋಲಿಸಿ ಅವಳ ಸೀಲ ಮಣ್ಣು ಮಾಡಿ ಮೀಸೆ ಮತ್ತು ಮನೆಗೆ ಬರುವ ಏಸು ಗಂಡುಗಳಿಷ್ಟಿಲ್ಲ ಇಂದಿನ ಕಾಲದಲ್ಲಿ. ಮಾಂಸ ತಿಂದು ಮದ್ಯ ಕುಡಿದು ಏಸು ಬಾಯಿ ಚಪಲಕ್ಕಾಗಿ ತುತ್ತಿಟ್ಟ ಎತ್ತ ತಾಯಿಯನ್ನೇ ಮತ್ತೊಬ್ಬರ ಬಲಿಗೆ ಹಾಕುವ ತಲೆಯಡಿಗರಿಷ್ಟಿಲ್ಲ ಇಂದಿನ ಕಾಲದಲ್ಲಿ. ಸತ್ಯ ನ್ಯಾಯ ನೀತಿ ಅಂತ ಧರ್ಮದ ಪತಾಕೆ ಹಾರಿಸಿದ ಈ ನಮ್ಮ ಕಾಲದಲ್ಲಿ ನಿಮ್ಮಂತ ಹೆಣ್ಣುಗಳಿಂದ ಕುಸಿದು ಕಸಬರಿಗೆ ಅಂತಾಗಿದೆ, ತಿಳಿಯುತ್ತೆ? ಇದ್ಯಾವ ಭೀಕರ ದೃಶ್ಯ ಕಾಣುತ್ತಿವೆ ನನ್ನ ಕಣ್ಣುಗಳು. ಶ್ವೇತಾ, ಸುರೇಂದ್ರ, ತ್ರಿವೇಣಿ ಹೇಳಿದ್ದು ನಿಜ ಇರಬಹುದೇ? ನಾನು ಹೇಳಿದ್ರೆ ನನ್ನ ಮಾತು ನಂಬಿಲ್ವಲ್ಲ. ನೋಡು ಹೇಗೆ ಹಿಂದೂ ಮುಂದೆ ಪ್ರೇಮಿಗಳಂತೆ ಚಕ್ಕಂದ ಅಂತ ಬರ್ತಾ ಇದ್ದಾರೆ ಅಂತ. ಎಲ್ಲಿ ಶ್ವೇತಾ? ಎಲ್ಲಿಗೆ ಹೋಗಿದ್ದೆ? ನಾನು ನೀರು ತರೋದಕ್ಕೆ ಹೋಗಿದ್ದೆ. ನೀವು ಯಾವಾಗ ಬಂದ್ರೆ? ನನ್ನ ಅಣ್ಣ ಬರಲಿಲ್ವೇ? ಅಣ್ಣನ ನೆಪ ಕೇಳುವ ಬಣ್ಣದ ಎಣ್ಣೆ ಅಣ್ಣನೊಡನೆ ನೀರಾಟ ಆಡಲು ಹೋಗಿದ್ದೀಯಾ? ಇಲ್ಲ ಸ್ವಾಮಿ, ನಿಜವಾಗ್ಲೂ ನಾನು ನೀರು ತರಲು ಹೋಗಿದ್ದೆ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಪ್ರಿಯತಮನೊಂದಿಗೆ ಚಕ್ಕಂತ ಆಡೋದಕ್ಕೆ ಹೋಗಿದ್ದೆ ಅಂತ ಹೇಳು. ಯಾಕಮ್ಮ ಈ ರೀತಿ ಮಾತಾಡ್ತೀಯ? ತಪ್ಪಿಯೂ ಎಂತ ಮಾತಾಡಬೇಡ. ಮುಚ್ಚು ಬಾಯಿ. ಮದುವೆಗೆ ಮುಂಚೆ ನಿನ್ನ ಸೀರೆ ಜಾರಿ ಬಿದ್ದ ದೃಶ್ಯ ಈ ಕಣ್ಣಿನಿಂದ ಕಂಡರು. ಮತ್ತೆ ಮದುವೆ ಮಾಡಿಕೊಂಡನಲ್ಲ, ಅದು ನನ್ನ ತಪ್ಪು. ಮತ್ತೆ ಮಹಾಸತಿ ಅನುಸೂಯಳಂತೆ ನಾಟಕ ಮಾಡುತ್ತಾಳೆ ಜಾರಿ. ಆಹಾ, ಅನಸೂಯ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಇವ್ರು. ನಿಜ ತಂಗಿ ನಿನ್ನ ಮಾತು. ಆ ಹೇಮರೆಡ್ಡಿ ಮಲ್ಲಮ್ಮನನ್ನೇ ಕೊಲ್ಲಲು ಹೋದ ಭರಮರೆಡ್ಡಿ ಮಲ್ಲಮ್ಮನ ಗುರು ಭಕ್ತಿಯನ್ನು ಕಂಡು ಚಂದ್ರಾಯುಧವನ್ನು ಅವಳ ಪಾದ ಕರ್ಪಿಸಿ ತನ್ನ ಪತಿ ಭಕ್ತಿಯನ್ನು ಅರಿತುಕೊಂಡ. ಅವರಂತೆ ನನ್ನ ಪತಿ ದೇವರು ಕೂಡ. ಆದ್ರೆ ಇಲ್ಲ ಸರದ ಮಾತುಗಳನ್ನು ಹೇಳಿ ಅವರ ಮನ ನೋಯುವಂತೆ ಮಾತಾಡಬೇಡ. ಅಂದರೆ ನಾನು ಅವನಂತೆ ನಿನ್ನ ಪಾದ ಹಿಡಿಯಬೇಕೆ? ನಡೆ
ನಡೆ ಜಾನರಿ ಒಳಗೆ. ಅಪ್ಪಾಜಿ ಅಪ್ಪಾಜಿ, ಇಂದು ಸ್ಕೂಲಿನಲ್ಲಿ ಗುರುಗಳು ಒಂದು ಒಳ್ಳೆ ಕಥೆ ಹೇಳಿದರು. ಅಪ್ಪಾಜಿ, ಗಂಡುಗಲಿ ರಾಮ ಚಂಡ ಆಡುವಾಗ ಅವನು ಎಸೆದ ಚಂಡು ಅವನ ಮಲತಾಯಿ ಮನೆಯಲ್ಲಿ ಹೋಗಿ ಬಿದ್ದಿತ್ತಂತೆ. ಅದನ್ನು ಕುಮಾರರಾಮ ತರಲು ಹೋದರೆ ಅವನ ರೂಪಕ್ಕೆ ಮೆಚ್ಚಿ ಅವನ ತಾಯಿ ಕಾಮ ಕೆಳಗೆ ಕರೆದಳಂತೆ. ಅವನು ನೀನು ಅಡೆದ ತಾಯಿಗಿಂತಲೂ ಪಡೆದ ತಾಯಿ ಹೆಚ್ಚು ಜಗತ್ತಿನಲ್ಲಿ. ಅಕ್ಕ ತಂಗಿ ಪರಮನ ಹೆಂಗಸರನ್ನು ಅಣ್ಣ ತಮ್ಮನ ಹೆಂಡರನ್ನು ಪ್ರೇಮಿಸಿದವನು ರವರವ ನರಕಕ್ಕೆ ಹೋಗುತ್ತಾನಂತ ಹೇಳಿದಂತೆ. ಅದಕ್ಕೆ ಅವನ ಮಲತಾಯಿ ರಾಮನ ತಂದೆ ಬಂದ ನಂತರ ಸುಳ್ಳು ಹೇಳಿ ಮಲಮಗನ ಕೈ ಕತ್ತರಿಸಿದರಂತೆ. ಇದು ಮಾನವರು ತಿಳಿಯಬೇಕಾದ ಸತ್ಯದ ಕಥೆ ಅಲ್ಲವೇ? ಏಕೆ ಅಪ್ಪಾಜಿ, ನಾನು ಕಥೆ ಹೇಳಿದ್ರೆ ಹೂವನೇ ಸುಮ್ಮನೆ ಕೂತಿರಲ್ಲ? ಏಯ್ ಹೋಗಲಿ ಆ ಕಡೆ. ನನ್ನ ತಲೆ ಸರಿಯಿಲ್ಲ, ತಲೆ ಸುತ್ತುತ್ತಿದೆ. ತಿಳಿಯಲಿದೆಯಾ? ತಡೆ ಹಾಗಾದ್ರೆ. ಚಿಕ್ಕಮ್ಮನ ಮನೆಯಲ್ಲಿ ಹಾಲಿದ್ದರೆ ತಂದು ಕೊಟ್ಟು ಅಮ್ಮನಿಗೆ ಕಾಫಿ ಮಾಡಲು ತಿಳಿಸುತ್ತೇನೆ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕೆ ಒಂದೇ ಸರಿ ಬಡ್ಕೋತಾ ಇದೀಯಾ? ಅಪ್ಪಾಜಿಗೆ ತಲೆ ನೋಯ್ತಾ ಇದೆ ಅಂತೆ. ಸ್ವಲ್ಪ ಹಾಲಿದ್ದರೆ ಕೊಡಮ್ಮ ಕಾಫಿ ಮಾಡಲು. ಓಹೋ, ಇವನಿಗೆ ಹುಚ್ಚಿಡುವ ಔಷಧ ಹಾಕೋದಕ್ಕೆ ಇದೇ ಸರಿಯಾದ ಸಮಯ. ನೋಡಪ್ಪ, ಹಾಳ ಬೆಕ್ಕು ಹಾಲೆಲ್ಲ ಕುಡಿದು ಹೋಗ್ಬಿಟ್ಟಿದೆ. ಕಾಫಿ ಇದೆ, ಅದನ್ನೇ ತಂದು ಕೊಡ್ತೀನಿ, ಕೊಡುವಂತೆ. ಸರಿ ಚಿಕ್ಕಮ್ಮ. ಜಗದೀಶ್, ಈ ಕಾಫಿ ನಿಮ್ಮ ತಂದೆಗೆ, ಈ ಬಿಸ್ಕೆಟ್ ಅನ್ನ ನೀನು ತಿನ್ನು. ತಗೋ. ಈಗ ಪುಣ್ಯ ಬರಲು ಚಿಕ್ಕಮ್ಮ. ಅಪ್ಪಾಜಿಗೆ ಕಾಫಿ ಕೊಡಿಸುತ್ತೇನೆ. ಬಿಸ್ಕೆಟ್ ಹಸಿವಾದಾಗ ನಾನು ತಿನ್ನುತ್ತೇನೆ. ಯಾವಾಗಾದ್ರೂ ತಿಂದು ಸಾಯಿ. ನನ್ನ ಪ್ರೇಮದ ಸೇತುವೆ ಮೇಲೆ ನೀನು ನಡೆದಿದ್ದೆ ಆದ್ರೆ ನಾನು ಇವತ್ತು ನಿನ್ನ ಪಾಲಿಗೆ ಮುಡಿದ ಹೂ ಹಾಕ್ತಾ ಇದ್ದೆ. ಆದ್ರೆ ನೀನು ಅದನ್ನ ಮೂಸಿ ನೋಡದೆ ಇದ್ದಕ್ಕಾಗಿ ಇವತ್ತು ನಾನು ನಿನ್ನ ಪಾಲಿಗೆ ಹೆಡೆ ಬಿಚ್ಚಿದ ಹಾವಾಗಲೇಬೇಕು. ವಿಷ ಬೆರೆಸಿದ ಕಾಫಿ ನಿನಗೆ, ಬಿಸ್ಕೆಟ್ ತಿಂದ ಕ್ಷಣದಲ್ಲಿ ಸಾವು ನಿನ್ನ ಮಗನಿಗೆ, ಈ ಸಕಲ ಸಿರಿ ಸಂಪತ್ತು ನನಗೆ. ಸುತ್ತುತ್ತಿದೆ ವಿಧಿಯ ವಿರಾಟ ಸ್ವರೂಪ ಚಕ್ರ. ಎಲೈ ದುರ್ವಿಧಿಯೇ, ಸುಳ್ಳನ್ನೇ ಶುಕ್ರ ಸ್ಥಾನದಲ್ಲಿ ತೊಡಗಿಸಿ ನನ್ನ ಬಾಳಿನಲ್ಲಿ ವಿಷದ ಸಮುದ್ರವನ್ನು ನಿರ್ಮಿಸಿ ಅದರಲ್ಲಿ ಈಜಲು ಬಿಟ್ಟು ನನ್ನನ್ನು ದಡ ಮುಟ್ಟಿಸದೆ ಸುಳಿವಿಗೆ ಸಿಕ್ಕು ಸಾಯಿ ಎಂದು ಹೇಳುತ್ತಿದೆ ಈ ಜೀವನ ಚಕ್ರ. ನಾನು ರಾಜ, ಈ ಭೂಮಂಡಲ ತೇಜ. ನೀನು ಸೇವಕ ತಿಳಿದೆ. ಅಪ್ಪಾಜಿ ಹೀಗೇಕೆ ಮಾಡಿಯಪ್ಪ? ಅಮ್ಮ, ಅಮ್ಮ ನೋಡಮ್ಮ, ಅಪ್ಪಾಜಿ ಇವತ್ತು ಹೀಗೇಕೆ ಮಾಡ್ತಾನೆ? ಏನಾಗಿದೆ ಸ್ವಾಮಿ ನಿಮಗೆ? ಏನಾಯ್ತು? ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ? ಅಮ್ಮ, ಚಿಕ್ಕಮ್ಮನ ಕಾಫಿ ಕೊಟ್ಟಾಗ ಅಪ್ಪಾಜಿ ಹೀಗೆ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಅದು ಕರೆತಾರಲ್ಲೇನಮ್ಮ? ಬಾಯ್ ಮಾಡಬೇಡ. ನನ್ನ ರಾಣಿ ದೇವಿ ಅರಮನೆಯಲ್ಲಿ ಮಲಗಿದ್ದಾಳೆ. ಅವಳಿಗೆ ನಿದ್ರಾಭಂಗವಾಗುತ್ತದೆ. ಇದೇನಾಯ್ತು ಸ್ವಾಮಿ? ರಾಜಿ, ನೀನು ನನ್ನ ರಾಣಿಯ ಕಾಲಿಚ್ಕೋಬೇಕು. ಸೇವಕ, ನೀನು ನನ್ನ ರಾಣಿಗೆ ಗಾಳಿ ಹಾಕಬೇಕು.